ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯ ಸಂಘರ್ಷ. ಯಾವ ಅಮೆರಿಕ ಮತ್ತು ಇಸ್ರೇಲ್ ಉಭಯ ದೇಶಗಳು ಸೇರಿಕೊಂಡು ಇರಾನ್ ವಿರುದ್ಧ ಯುದ್ಧವನ್ನು ಸಾರಿದ್ವಲ್ಲ, ಅವತ್ತು ಅವರದೊಂದು ಉದ್ದೇಶ ಇತ್ತು. ಯಾವ ಉದ್ದೇಶ ಇತ್ತು? ಬಹುತೇಕವಾಗಿ 2-3 ಉದ್ದೇಶಗಳಿತ್ತು. ಒಂದು, ಇರಾನ್ನ ರೆಜಿಮಿ ಚೇಂಜ್ ಮಾಡಬೇಕು, ಅಂದರೆ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಿತ್ತು ಹಾಕಬೇಕು ಎನ್ನುವಂಥ ಉದ್ದೇಶ ಮೊದಲಿತ್ತು. ಹಾಗೆ ಆಡಳಿತವನ್ನು ಕಿತ್ತು ಹಾಕಿದ ನಂತರ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ. ಆ ಅರಾಜಕತೆಯನ್ನು ಬಳಕೆ ಮಾಡಿಕೊಂಡು ಯಾವ ಇರಾನ್ ಅನೇಕ ವರ್ಷಗಳಿಂದ ರಹಸ್ಯವಾಗಿ ಪರಮಾಣನ್ನು ತಯಾರು ಮಾಡ್ತಿದೆಯೋ, ಯುರೇನಿಯಂ ಸಂಸ್ಕರಣೆ ಮಾಡ್ತಾ ಇದೆಯೋ, ಅದನ್ನು ಹೈಜಾಕ್ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಆಗಿದ್ದು ಯಾರ ಉದ್ದೇಶ ಆಗಿತ್ತು? ಇಸ್ರೇಲ್ನ ಪರಮ ಉದ್ದೇಶ ಅದೇ ಆಗಿತ್ತು, ಅಮೆರಿಕದ ಪರಮ ಉದ್ದೇಶವೂ ಕೂಡ ಅದೇ ಆಗಿತ್ತು. ಆದರೆ ಯುದ್ಧ ಶುರುವಾದಂತೆ ತಾಂತ್ರಿಕವಾಗಿ ಕೆಲವೊಂದಿಷ್ಟು ಬದಲಾವಣೆಗಳು ಶುರುವಾಗೋದಕ್ಕೆ ಶುರುವಾಯಿತು. ಅಮೆರಿಕ ಅನ್ನುವಂಥ ಒಂದು ದೇಶ ಇಮ್ಯಾಜಿನ್ ಮಾಡದೆ ಇರುವ ಹಾಗೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಹಂತಕ್ಕೆ ಇದೇ ಇರಾನ್ನವರು ಮುಂದಾದರು. ಯಾವಾಗ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ನವರು ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಆಗ ಇಡೀ ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಏರುಪೇರು ಆಗಿದ್ದನ್ನು ಅಮೆರಿಕ ಸಹಿತ ಕಣ್ಣಾರೆ ನೋಡಿದ್ವಿ. ಆಗ ಯಾವ ಪರಮಾಣು ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು, ಅದನ್ನು ಹೈಜಾಕ್ ಮಾಡಬೇಕು, ಯುರೇನಿಯಂ ಸಂಸ್ಕರಣೆ ಮಾಡಿದ್ದು ಮತ್ತೊಂದು ದೇಶಕ್ಕೆ ಹಸ್ತಾಂತರ ಆಗಬೇಕು ಅಂತ ಅಮೆರಿಕದ ಉದ್ದೇಶ ಆಗಿತ್ತಲ್ಲ, ಆ ಉದ್ದೇಶ ನೆಕ್ಸ್ಟ್ ಹೋಯಿತು. ಅಲ್ಲಿ ಪರಮ ಉದ್ದೇಶ ಆಗಿ ಬಂದಿದ್ದು ಹಾರ್ಮುಜ್ ಜಲಸಂಧಿಯನ್ನು ನನ್ನ ವ್ಯಾಪ್ತಿಗೆ, ನನ್ನ ತೆಕ್ಕೆಗೆ, ನನ್ನ ಅಧಿಕಾರದ ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಅಮೆರಿಕ ಬಂತು. ಇವೆಲ್ಲದರ ನಡುವೆ ಯಾವ ಇಸ್ರೇಲ್ ಅಮೆರಿಕವನ್ನು ಪ್ರೋಕ್ ಮಾಡಿತ್ತಲ್ಲ, ಯುದ್ಧವನ್ನು ಮಾಡಬೇಕು, ಪರಮಾಣನ್ನ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಸ್ಥಗಿತ ಮಾಡಬೇಕು ಅಂತ, ಇಸ್ರೇಲ್ ಕೂಡ ಈ ವಿಚಾರದಲ್ಲಿ ಸೈಡ್ಲೈನ್ ಆಯಿತು. ಇದೀಗ ಯುದ್ಧ ಬಂದು ನಿಂತಿದೆ, ಅದು ಹಾರ್ಮುಜ್ ಜಲಸಂಧಿಗೆ. ನಾವು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಡೊನಾಲ್ಡ್ ಟ್ರಂಪ್ ಒಂದು ನಕ್ಷೆಯನ್ನು ಬಿಡುಗಡೆ ಮಾಡಿದ್ರು. ಅಲ್ಲಿ 2 ವೃತ್ತಾಕಾರಗಳನ್ನು ಬಳಕೆ ಮಾಡಿಕೊಂಡು ಹಾರ್ಮುಜ್ ಜಲಸಂಧಿ ಅಮೆರಿಕಕ್ಕೆ ಸೇರಿದ್ದು ಅಂತ ನಾನು ನಿನ್ನೆ ಕೂಡ ಹೇಳಿದೆ. ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ಮತ್ತು ವೆನಿಜುವೆಲಾ, ಈ 3 ದೇಶಗಳ ಭೂಪ್ರದೇಶದ ಮೇಲೆ ಅಮೆರಿಕದ ಧ್ವಜವನ್ನು ಸ್ಥಾಪಿಸಿ ಜೂನ್ 2026ರಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ನಕ್ಷೆಯನ್ನು ಬಿಡುಗಡೆ ಮಾಡಿದ್ರು. ಅದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಅಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದ್ರೆ ಹಾರ್ಮುಜ್ ಜಲಸಂಧಿ ಅಮೆರಿಕದ್ದ? ಇರಾನ್ ಇದಕ್ಕೇನು ತಿರುಗೇಟು ಕೊಡ್ತಾ ಇದೆ? ಇರಾನ್ ಅಮೆರಿಕಕ್ಕೆ ಮಾತ್ರವಲ್ಲ, ಅಮೆರಿಕದ ಮಿತ್ರ ದೇಶಗಳಿಗೂ ಕೂಡ ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದ್ರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ. ಅಮೆರಿಕ ಇರಾನ್ ನಡುವೆ ಹಾರ್ಮುಜ್ ಸಂಘರ್ಷ. ಯಾವ ಅಮೆರಿಕ ಇರಾನ್ ವಿರುದ್ಧ ಎಕಾನಮಿಕ್ ಡಿ-ಡೇ ಘೋಷಣೆ ಮಾಡಿ ಆರ್ಥಿಕ ದಿಗ್ಬಂಧನದ ಮುಖಾಂತರ ಇರಾನ್ ಅನ್ನ ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಬಯಸ್ತಿದೆಯೋ, ಅಮೆರಿಕದ ಉದ್ದೇಶ ಕೇವಲ ಇರಾನ್ನ ಆರ್ಥಿಕತೆಯನ್ನು ಕೆಡವುದು. ನಾನು ನಿನ್ನೆಯೂ ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಮೆರಿಕದ ಉದ್ದೇಶ ಇರಾನ್ನ ಆರ್ಥಿಕತೆ ಕೆಡುವುದಾಗಿದ್ದರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮತ್ತು ತೈಲ ಮಾರುಕಟ್ಟೆನ ಏರುಪೇರು ಮಾಡಿ ಅಮೆರಿಕಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ಅಸ್ತವ್ಯಸ್ತ ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೆಂಗೆ ಅಸ್ತವ್ಯಸ್ತ ಆಗುತ್ತೆ? ಇರಾನ್ ಹೇಳಿದ್ದೇನು? ಎಲ್ಲದರ ಬಗ್ಗೆ ಇವತ್ತಿನ ಮೊದಲ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕದ ಎಕಾನಮಿಕ್ ಡಿ-ಡೇಗೆ ಇರಾನ್ ನಡುಕ ವ್ಯಕ್ತಪಡಿಸಿದ್ದು ಹೆಂಗೆ? ಇರಾನ್ ವಿರುದ್ಧ ಅತಿ ದೊಡ್ಡ ಆರ್ಥಿಕ ದಾಳಿ ಅಂತ ಅಮೆರಿಕದವರು ಹೇಳಿದ್ರು. ನಾನು ನಿಮಗೆ ಹೇಳಿದೆ ಅದನ್ನು. ಡಿ-ಡೇ ಎನ್ನುವಂತಹ ಪದ 2ನೇ ಮಹಾಯುದ್ಧದ ಸಮಯದಲ್ಲಿ ಬಳಕೆ ಆಗಿತ್ತು. ಆ ಪದವನ್ನು ಬಳಕೆ ಮಾಡಿಕೊಂಡು ಅಮೆರಿಕ ಇವತ್ತು ಇರಾನ್ ವಿರುದ್ಧ ಎಕಾನಮಿಕ್ ಡಿ-ಡೇ, ಅಂದರೆ ನಾವು ಆರ್ಥಿಕವಾಗಿ ದಿಗ್ಬಂಧನವನ್ನು ವಿಧಿಸ್ತೀವಿ ಅಂತ. 73 ವರ್ಷಗಳಿಂದ ಶುರುವಾದಂಥ ಈ ಪಯಣ ಮತ್ತೊಂದು ಹೊಸ ರೂಪದ ಮುಖಾಂತರ, ಮತ್ತಷ್ಟು ಆಯಾಮಗಳ ಮುಖಾಂತರ ಇವತ್ತು ಇರಾನ್ ವಿರುದ್ಧ ಬರ್ತಾ ಇದೆ. ಇರಾನ್ನೊಂದಿಗೆ ವ್ಯಾಪಾರ ನಡೆಸುವಂಥ ದೇಶಗಳೇ ಅಮೆರಿಕದ ಮುಂದಿನ ಟಾರ್ಗೆಟ್ ಆಗ್ತಾ ಇದೆ. ಅಮೆರಿಕದ ಆರ್ಥಿಕ ಯುದ್ಧಕ್ಕೆ ಸಾಥ್ ಕೊಡೋರೆ ನಮ್ಮ ಶತ್ರುಗಳು ಅಂತ ಇರಾನ್ನವರು ಎಚ್ಚರಿಕೆ ಕೊಟ್ಟರು. ಇತಿಹಾಸದಲ್ಲಿ ಅತ್ಯಂತ ಕಠಿಣ ನಿರ್ಬಂಧ ಹೇರೋದಕ್ಕೆ ಅಮೆರಿಕ ಖಜಾನೆ ಇಲಾಖೆ ಸಜ್ಜಾಗಿದೆ. UAE ಈಗಾಗಲೇ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಕಡಿತ ಮಾಡ್ಕೊಂಡಿದ್ದೀವಿ ಅಂತ ಅವರೆಲ್ಲ ಘೋಷಣೆ ಮಾಡಿದ್ದಾರೆ. ನಾನು ನಿನ್ನೆ ಇದ್ರ ಬಗ್ಗೆ ಹೇಳಿದೆ. ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ 28ಕ್ಕೆ ದಾಳಿ ಆಯಿತು. ಆದರೆ ಮಾರ್ಚ್ ಮೊದಲ ವಾರದಲ್ಲಿ ಇದೇ ಇರಾನ್ನವರು ಏನು ಮಾಡಿದರು? ಈಗ ಅಮೆರಿಕವನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ.
ಅಮೆರಿಕಾದವನ್ನ ತಲುಪೋದಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಇರಾನ್ ಬಳಿ ಇದ್ದಂಥ ಅಸ್ತ್ರ ಏನು? ಅದು ಬೇರೆ ಬೇರೆ ದೇಶದಲ್ಲಿರುವಂಥ ಅಮೆರಿಕಾದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅವುಗಳ ಮೇಲೆ ದಾಳಿ ಮಾಡಿದರೆ ಆ ದಾಳಿ ಯಾರಿಗೆ ಏಟ್ ಕೊಡುತ್ತೆ? ಅದು ಅಮೆರಿಕಕ್ಕೆ ಏಟ್ ಕೊಡುತ್ತೆ ಅನ್ನುವಂಥ ಆಲೋಚನೆ. ಈಗ ಸಾಮಾನ್ಯವಾಗಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಟ್ರಂಪ್ ಅವರಿಗೆ ಅಂಥದ್ದೊಂದು ಆಲೋಚನೆ ಇರಲಿಲ್ಲ. ಸ್ವತಃ ಅಮೆರಿಕಾದ ಈ ಪೆಂಟಗನ್ ಅವರೇ ಹೇಳಿದ್ರು, ನಮಗೊಂದು ಇಂಥದ್ದೊಂದು ಆಶ್ಚರ್ಯಕರ ಬೆಳವಣಿಗೆ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತ. ಯಾಕೆ? ನಾವು ಅವ್ರ ಮೇಲೆ ದಾಳಿ ಮಾಡಿದ್ರೆ ಒಂದು 2000 ಕಿಲೋಮೀಟರ್ ದೂರ ಇದ್ದೀವಿ, ಅಂಥದ್ದೊಂದು ದಾಳಿ ಅಥವಾ ಆ ಪರಿಪ್ರಮಾಣದಲ್ಲಿ ಹೋಗಬಲ್ಲ ಅಂತಹ ಕ್ಷಿಪಣಿ ವ್ಯವಸ್ಥೆ ಇರಾನ್ನ ಬಳಿ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ರು? ಅಮೆರಿಕನೂ ಕೂಡ ಅಂದ್ಕೊಂಡಿತ್ತು, ಇಸ್ರೇಲ್ ಕೂಡ ಅಂದ್ಕೊಂಡಿತ್ತು. ಆದರೆ ಯಾವಾಗ ಅಮೆರಿಕ ದಾಳಿ ಮಾಡ್ತೋ ಇರಾನ್ ಇದಕ್ಕೆ ತದ್ವಿರುದ್ಧವಾಗಿ ಬಹ್ರೇನ್ ಮೇಲೆ ಅಟ್ಯಾಕ್, ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್, UAE ಮೇಲೆ ಅಟ್ಯಾಕ್, ಅದಾದ ನಂತರ ಬೇರೆ ಬೇರೆ ಮಧ್ಯಪ್ರಾಚ್ಯದ ಯಾವ್ಯಾವ ದೇಶಗಳಲ್ಲಿ ಅಮೆರಿಕ ಸೇನಾ ನೆಲೆಯನ್ನು ಹೊಂದಿದೆಯೋ ಆ ದೇಶಗಳ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಆಯಿತು. ಎರಡನೇ ಭಾಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ಆಯಿತು? ಈ ಹಾರ್ಮುಜ್ ಜಲಸಂಧಿಯ ಆಯಾ ಕಟ್ಟಿನ ಪ್ರದೇಶಗಳು ಹೆಚ್ಚು ಕಡಿಮೆ ಒಂದು ವಾರದಲ್ಲಿ 300 ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು 300 ಗುರಿಗಳನ್ನು ಇದೇ ಅಮೆರಿಕಾದವರು ನಾಶ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾವುದ್ರ ಮುಖಾಂತರ? ಅದೇ ಕುವೈತ್ನ ಮುಖಾಂತರ, ಅದೇ ಬಹರೈನ್ನ ಮುಖಾಂತರ, ಅದೇ ಕತಾರ್ನ ಮುಖಾಂತರ. ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ ಏನು ಮಾಡ್ತು? ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಾ, ನಿಮ್ಮ ನೆಲೆಯನ್ನು ಬಳಕೆ ಮಾಡಿ ಅಥವಾ ನಿಮ್ಮ ಭೂಮಿಯನ್ನು ಬಳಕೆ ಮಾಡಿಕೊಂಡು ಅಮೆರಿಕ ನನ್ನ ಮೇಲೆ ಅಟ್ಯಾಕ್ ಮಾಡಿದರೆ ನಾನು ನಿಮ್ಮ ವಿರುದ್ಧವೇ ದಾಳಿ ಮಾಡ್ತೀನಿ ಅಂತ. ಇದೇ ಕಾರಣಕ್ಕಾಗಿಯೇ ಸೌದಿ ಅರೇಬಿಯಾದ ಯುವರಾಜ ಅಮೆರಿಕಾದ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಯುದ್ಧ ಸ್ಥಗಿತ ಆಗಬೇಕಿದು ಅಂತ. ಯಾಕಂದರೆ ವಿಷನ್ 2030 ಎನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಸೌದಿ ಅರೇಬಿಯಾದ ರಾಜ ಇದ್ದಾನೆ. ಅಲ್ಲಿಯ ರಿಯಲ್ ಎಸ್ಟೇಟ್ ಉದ್ಯಮ ಕಡಿಮೆ ಆಗ್ತಾ ಇದೆ, ಪ್ರವಾಸೋದ್ಯಮ ಕಡಿಮೆ ಆಗ್ತಾ ಇದೆ, ತೈಲವನ್ನು ರಫ್ತು ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಬಂದು ನಿಂತುಬಿಟ್ಟಿದೆ. ಈ ಎಲ್ಲ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ ಯಾವ ದೇಶಗಳಿಗೂ ಕೂಡ ಇವತ್ತು ಯುದ್ಧ ಬೇಡದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕ ದಾಳಿ ಮಾಡ್ತಾ ಇದೆ, ಹಾರ್ಮುಜ್ನ ಮೇಲೆ ತನ್ನ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಿದೆ, ಈ ಒಂದು ಮ್ಯಾಪನ್ನು ಬಿಡುಗಡೆ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಇರಾನ್ ಹೇಳ್ತಾ ಇದೆ, ನಮ್ಮ ಮೇಲೆ ದಾಳಿ ಮಾಡಿದರೆ ಅಥವಾ ನೀವು ಅಮೆರಿಕದ ಎಕಾನಮಿಕ್ ಡಿಗೆ ಏನಾದರೂ ಸಪೋರ್ಟ್ ಮಾಡಿದರೆ ನಾವು ನಿಮ್ಮನ್ನೇ ಶತ್ರುಗಳು ಅಂತ ಪರಿಗಣಿಸಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ UAE ಅವರು ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ನಾನು ನಿನ್ನೆ 3 ಅಂತ ಹೇಳಿದೆ. ಮೊದಲು ಅವರಿಗೆ ವಾರ್ನ್ ಮಾಡೋದು, ಸಮಯ ಅವಕಾಶ ಕೊಡೋದು, 3ನೇ ಹಂತದಲ್ಲಿ ಅವರು ಅದು ಯಾವುದಕ್ಕೂ ಒಪ್ಪದೇ ಇದ್ದರೆ ಮಿಲಿಟರಿ ದಾಳಿ ಮಾಡುವಂಥ ಆಲೋಚನೆಯಲ್ಲಿ ನಾವು ಇದ್ದೀವಿ ಅಂತ ಅಲ್ಲಿ ಅಧಿಕಾರಿಗಳು ಎಲ್ಲರೂ ಹೇಳಿದ್ದನ್ನು ನೋಡಿದ್ದೇವೆ. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಇದು ಮೊದಲ ಬೆಳವಣಿಗೆ. ಇನ್ನು ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಂದು ಹನಿ ತೈಲವೂ ಕೂಡ ಹಾರ್ಮುಜ್ ದಾಟಲ್ಲ ಅಂತ ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ಇರಾನ್ ಎಚ್ಚರಿಕೆ ಕೊಡ್ತಾ ಇರೋದು, ಆರ್ಥಿಕ ಯುದ್ಧ ಮುಂದುವರೆದರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಡ್ತು. ನಮ್ಮ ತೈಲ ಮಾರುಕಟ್ಟೆಗೆ ತಡೆ ಒಡ್ಡಿದ್ರೆ ಜಗತ್ತಿನ ಯಾವ ರಾಷ್ಟ್ರದ ತೈಲವೂ ಕೂಡ ಇಲ್ಲಿಂದ ಸಾಗಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ, ರಫ್ತಾಗಲ್ಲ. ವಿಶ್ವದ ಒಟ್ಟು ತೈಲ ಪೂರೈಕೆಯ 5ನೇ 1 ಭಾಗದಷ್ಟು ತೈಲ ಸಾಗಣೆ ಆಗೋದು ಹಾರ್ಮುಜ್ ಜಲಸಂಧಿಯಲ್ಲಿ. ಜಲಸಂಧಿ ಬಂದಾದರೆ ತೈಲ ಮಾರುಕಟ್ಟೆಯಲ್ಲಿ ಏರುಪೇರಾಗುತ್ತೆ. ಸೌದಿ ಅರೇಬಿಯಾ, ಇರಾಕ್, UAE ದೇಶಗಳ ತೈಲ ಸಾಗಣೆಗೆ ಒಂದು ಬ್ರೇಕ್ ಬೀಳುತ್ತೆ ಅಂತ ನಾನು ನಿನ್ನೆ ಒಂದು ಕೋಷ್ಟಕ ರೂಪದಲ್ಲಿ ನಿಮ್ಗೆ ಹೇಳ್ತಾ ಬಂದೆ. ಹೆಂಗೆ? ಅಮೆರಿಕ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನ ಹೇರುತ್ತೆ. ಇದು ಮೊದಲ ಹಂತ, ಈಗಾಗಲೇ ಹೇರಿದೆ. ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ? ಇರಾನಿಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ಹೊರಗೆ ಬರೋದಕ್ಕೆ ಇರಾನ್ ಬಳಿ ಇರುವಂಥ ಆಪ್ಷನ್ಗಳೇನು? ಇದನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಈಗ ರಷ್ಯಾದವರು ಸಪೋರ್ಟ್ ಮಾಡ್ಬೋದು, ಚೀನಾದವರು ಸಪೋರ್ಟ್ ಮಾಡ್ಬೋದು, ಅವರು ಸ್ವಲ್ಪ ತೈಲ ಖರೀದಿ ಮಾಡಬಹುದು ಅಥವಾ ಅವರು ಇನ್ವೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಇಡೀ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಕೂಡ ಇರಾನ್ ಮೇಲೆ ಈ ರೀತಿಯಾದಂಥ ಕಟ್ಟಪ್ಪಣೆಯನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದರೆ ಇದರಿಂದ ಹೊರಗೆ ಬರೋದಕ್ಕೆ ಯಾವ ಒತ್ತಡವನ್ನು ಅಮೆರಿಕ ಇರಾನ್ ಮೇಲೆ ಹೇರೋ ಪ್ರಯತ್ನವನ್ನು ಮಾಡ್ತಿದೆಯಲ್ಲ, ನೋಡಿ ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನ ಹೇರ್ತೀನಿ, ನಿಮ್ಮ ತೈಲ ಮಾರಾಟ ಆಗದಂತೆ ನೋಡ್ಕೊಳ್ತೀನಿ, ಹಾರ್ಮುಜ್ ಜಲಸಂಧಿನ ನನ್ನ ತೆಗೆದು ಒಂದು ಮಾನಸಿಕ ಒತ್ತಡ ಹೇರೋ ಪ್ರಯತ್ನವನ್ನು ಅಮೆರಿಕ ಏನು ಇರಾನ್ ಮೇಲೆ ಮಾಡ್ತಾ ಇದೆಯೋ ಅದೇ ಮಾನಸಿಕ ಒತ್ತಡವನ್ನು ವೈಸ್ ವರ್ಸ ಇರಾನ್ನವರು ಜಗತ್ತಿನ ಮೇಲೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಂಗೆ? ನೀವು ಅಮೆರಿಕದ ಸಪೋರ್ಟ್ಗೆ ಹೋಗ್ತೀರಾ. ಈಗ ಅಮೆರಿಕ 25% ದಂಡನಾತ್ಮಕ ಸುಂಕವನ್ನು ಹಾಕ್ತೀವಿ ಅನ್ನುವ ಕಾರಣಕ್ಕಾಗಿ ನೀವು ಅಮೆರಿಕ ಸಪೋರ್ಟಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ. ಈಗ ಸೌದಿ ಅರೇಬಿಯಾದ ತೈಲ ಎಲ್ಲಿಂದ ಹೋಗುತ್ತೆ? ಹಾರ್ಮುಜ್ ಜಲಸಂಧಿ ಮುಖಾಂತರ ಹೋಗುತ್ತೆ. ಬೇರೆ ಬೇರೆ ದೇಶಗಳ ತೈಲ ಎಲ್ಲಿಂದ ಹೋಗುತ್ತೆ? ರಫ್ತಿನ ಮುಖಾಂತರ, ಇದೇ ಹಾರ್ಮುಜ್ ಜಲಸಂಧಿ ಮುಖಾಂತರ ಹೋಗುತ್ತೆ. ಈಗ ಅವರು ಹೇಳ್ತಿದ್ದಾರೆ, ನೀವು ಏನಾದರೂ ಸಪೋರ್ಟ್ ಮಾಡಿದರೆ ತೈಲ ಹೋಗಲ್ಲ ಅಂತ. ಸೌದಿ ಅರೇಬಿಯಾಕ್ಕೆ ಹೆಂಗೆ ಇಟ್ಬಿಡುತ್ತೆ? ಹೌತಿಗಳು ಯಾರಿಗೆ ಸಪೋರ್ಟ್ ಇದ್ದಾರೆ? ಇದೇ ಇರಾನ್ಗೆ ಸಪೋರ್ಟ್ ಇರೋದು. ಅವರು ಅಲ್ಲಿ ಏನು ಮಾಡ್ತಿದ್ದಾರೆ? ಕೆಂಪು ಸಮುದ್ರದಲ್ಲಿ ಅದನ್ನು ಬ್ರೇಕ್ ಡೌನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಟಿಮೇಟ್ ಏನಾಗುತ್ತೆ? ಸೌದಿ ಅರೇಬಿಯಾದ ಆರ್ಥಿಕತೆ ಕುಸಿತ ಆಗೋ ಪ್ರಯತ್ನವನ್ನು ಮಾಡುತ್ತೆ. ನೀವು ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ 2023ರಲ್ಲಿ ಚೀನಾ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಸಂಬಂಧವನ್ನು ಗಟ್ಟಿ ಮಾಡಬೇಕು ಅಂತ ಒಂದು ದೀರ್ಘಕಾಲೀನ ಒಪ್ಪಂದವನ್ನು ಮಾಡಿಸಿದ ನಂತರವೂ ಕೂಡ ಸೌದಿ ಅರೇಬಿಯಾ ಅಲ್ಟಿಮೇಟ್ ಯಾರಿಗೆ ಸಪೋರ್ಟಿಗೆ ಹೋಗ್ತಾರೆ? ಅಮೆರಿಕದ ಸಪೋರ್ಟಿಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಇರಾನ್ ಹೇಳ್ತಾ ಇದೆ, ನೀವು ಅವ್ರ ಸಪೋರ್ಟ್ಗೆ ಹೋದರೆ ತೈಲ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ.
ಇವೆಲ್ಲದರ ನಡುವೆ ಇರಾನ್ ಒಂದು ಹೊಸ ನಿಯಮವನ್ನು ತೆಗೆದುಕೊಂಡು ಬಂದಿದೆ. ಹಡಗುಗಳ ಜಪ್ತಿಯ ಭೀತಿ ಎದುರಾಗ್ತಾ ಇರೋದು. ಏನಿದು? ಹಾರ್ಮುಜ್ ಜಲಸಂಧಿಯಲ್ಲಿ ನಿಯಮ ಉಲ್ಲಂಘಿಸುವ ಹಡಗುಗಳ ಜಪ್ತಿಗೆ ಇರಾನ್ ಆದೇಶ ಕೊಟ್ಟಿದೆ. ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಅಂತ ಈ ಒಂದು ಅಥಾರಿಟಿ ಮಾಡ್ಕೊಂಡಿದ್ರು. ಒಂದು 2 ತಿಂಗಳ ಹಿಂದೆ ಶುರುವಾದಂಥ ಅಥಾರಿಟಿ ಇದು. ಅವರೊಂದು ಕೆಲವೊಂದಿಷ್ಟು ಹೊಸ ಪ್ರೋಟೋಕಾಲ್ ಅನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಂಘರ್ಷದ ಭೀತಿಯಿಂದಾಗಿ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ 90% ಕುಸಿತ ಆಗಿದೆ. ಆಗಸ್ಟ್ 21 ತನಕ 68 ಸಮುದ್ರ ಘಟನೆಗಳು ದಾಖಲಾಗಿದೆ. 19 ನಾವಿಕರು ಸಾವನ್ನಪ್ಪಿದ್ದಾರೆ. ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಹೆದರಿ ಪರ್ಯಾಯ ಮಾರ್ಗವನ್ನು ವಾಣಿಜ್ಯ ಹಡಗುಗಳು ಹುಡುಕ್ತಾ ಇದೆ ಅಂತ ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಅಂತ ಈ ಒಂದು ಅಥಾರಿಟಿಯನ್ನು ಬಿಲ್ಡ್ ಮಾಡಿದ್ರು. ಅವರು ಯಾವ ಕಾರಣಕ್ಕಾಗಿ ಅಥಾರಿಟಿ ಬಿಲ್ಡ್ ಮಾಡಿದ್ರು? ಸಂಪೂರ್ಣವಾಗಿ ವಾಣಿಜ್ಯ ಹಡಗುಗಳ ಚೆಕಪ್ ಆಗಬೇಕು. ಆ ಹಡಗು ಎಲ್ಲಿಂದ ಹೋಗ್ತಾ ಇದೆ, ಆ ಹಡಗಿನಲ್ಲಿ ಇರುವಂತಹ ವಸ್ತು ಏನು, ತೈಲ ಇದೆಯಾ, LNG ಇದೆಯಾ, ಅಥವಾ ಸರಕು ಸಾಮಗ್ರಿಗಳು ಏನಾದರೂ ಇದೆಯಾ, ಎಲ್ಲದರ ಬಗ್ಗೆ ಚೆಕಪ್ ಆಗೋದು. ಅದರಲ್ಲಿರುವಂತಹ ಸರಕು ಸಾಮಗ್ರಿಯ ಮೇಲೆ ಅದಕ್ಕೆ ವಿಧಿಸಬಹುದಾದಂತಹ ಶುಲ್ಕದ ಬಗ್ಗೆಯೂ ಕೂಡ ಈ ಅಥಾರಿಟಿಗೆ ಒಂದು ಮಾನಿಟರ್ ಮಾಡೋದಕ್ಕೆ ಕೊಟ್ಟಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಕೇಶ್ ದ್ವೀಪ ಅಂತ ನಾವೇನು ಕರಿತೀವಿ, ಅಬ್ಬಾಸ್ ಬಂದರು ಅಂತ ನಾವೇನು ಕರಿತೀವಿ, ಅಲ್ಲೇ ಇದನ್ನು ಸ್ಥಾಪನೆ ಮಾಡಿ ಅಲ್ಲಿ ಅಧಿಕಾರಿಗಳನ್ನು ನಿಯೋಜನೆ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಯಾಕೆ? ಯಾವ ಹಡಗುಗಳು ಎಂಟ್ರಿ ಆಗುತ್ತೆ, ಯಾವ ಹಡಗುಗಳು ಔಟ್ ಆಗುತ್ತೆ ಅಂತ ಎಲ್ಲದರ ಮಾಹಿತಿಯೂ ಕೂಡ ತೆಗೆದುಕೊಳ್ಳಬೇಕು ಎನ್ನುವಂಥ ಆಲೋಚನೆಯಲ್ಲಿ ಎಲ್ಲ ಬೆಳವಣಿಗೆ ಆಗಿತ್ತು. ಒನ್ಸ್ ಅಗೇನ್ ಇದೀಗ ಅವರು ಹೇಳ್ತಿದ್ದಾರೆ, ನಮ್ಮ ಸಲಹೆ ಸೂಚನೆಗಳನ್ನು ನೀವು ಫಾಲೋ ಮಾಡಬೇಕು. ಒಂದು ವೇಳೆ ಸಲಹೆ ಸೂಚನೆಗಳನ್ನು ಫಾಲೋ ಮಾಡಲಿಲ್ವಾ ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ. ಸೌದಿ ಅರೇಬಿಯಾದ ಉದಾಹರಣೆ ಅದೇ ಆಗಿದ್ದು. ಈಗ ಫ್ರಾನ್ಸ್ನಲ್ಲಿ ಒಪ್ಪಂದ ಆಯ್ತಪ್ಪ, ಒಪ್ಪಂದ ಆದ ನಂತರ ಇರಾನ್ ಅವರು ಯಾಕೆ ಅಟ್ಯಾಕ್ ಮಾಡಿದ್ರು? ಈಗ ಸೌದಿ ಅರೇಬಿಯಾದವರು ನಮ್ಮ ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ 3 ಹಡಗುಗಳ ಮೇಲೆ ಹೊಡೆದ್ರು. 3 ಹಡಗುಗಳ ಮೇಲೆ IRGC ಅವರು ಹೊಡೆದ್ರು. ಆ 3 ಹಡಗುಗಳ ಮೇಲೆ ಏಟು ಬಿದ್ದಿದ್ದರ ಪರಿಣಾಮವಾಗಿ ನನ್ನ ಮಿತ್ರ ದೇಶದ ಹಡಗುಗಳಿಗೆ ಏಟು ಬಿತ್ತು ಅಂತ ಅಮೆರಿಕಾದವರು ಒನ್ಸ್ ಅಗೇನ್ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ಕಾರಣಕ್ಕಾಗಿ ಒನ್ಸ್ ಅಗೇನ್ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಈ ತಿಕ್ಕಾಟಗಳು ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇದು ಯಾವಾಗ ಶಮನ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದ್ರೆ ಹಡಗುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಡಗುಗಳ ಸಂಖ್ಯೆ ಕಡಿಮೆ ಆಗೋದಕ್ಕಿಂತ ಹೆಚ್ಚಾಗಿ ಅಲ್ಲಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಈಗಾಗಲೇ ಅನೇಕ ವಾಣಿಜ್ಯ ಹಡಗುಗಳು ಸಿಕ್ಕಾಕೊಂಡು ಬಂದಿವೆ. ಒಂದು ವರದಿಯ ಪ್ರಕಾರ ಒಂದು 15,000 20,000 ಜನ ಸಿಬ್ಬಂದಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ವರದಿಗಳು ಹಾರ್ಮುಜ್ನಿಂದ ಬರ್ತಾ ಇರುವಂಥ ಈ ಸಮಯದಲ್ಲಿ ಅಮೆರಿಕ ಇದನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಕಾದು ನೋಡೋಣ. ಇವೆಲ್ಲದರ ನಡುವೆ ದೊಡ್ಡಣ್ಣನಿಗೆ ಡ್ರ್ಯಾಗನ್ ತಿರುಗೇಟ್ ಕೊಟ್ಟಿದೆ. ಯಾವುದಕ್ಕೆ? ಎಕಾನಮಿಕ್ ಡಿ-ಡೇಗೆ. ಇರಾನ್ನಿಂದ ಅರ್ಧದಷ್ಟು ತೈಲ ಪಡೆಯುವ ಚೀನಾವನ್ನು ಮಣಿಸೋದಕ್ಕೆ ಅಮೆರಿಕ ಒಂದು ಪ್ಲಾನ್ ಮಾಡಿಕೊಂಡಿದೆ. ಇರಾನ್ ಮೇಲೆ ನಿರ್ಬಂಧ ಹೇರೋದಕ್ಕೆ ಚೀನಾ ಮುಂದಾಗಬೇಕು ಅಂತ ವಾಷಿಂಗ್ಟನ್ ಒತ್ತಡ ಹೇರ್ತು. ನಾನು ನಿನ್ನೆ ಇದ್ರ ಬಗ್ಗೆ ಹೇಳಿದೆ. ವಾಷಿಂಗ್ಟನ್ನ ಒಬ್ಬ ಚೀನಾದ ಒಬ್ಬ ನಾಯಕರು ಮಾತನಾಡಿದರು. ಇದು ಅವಾಸ್ತವಿಕ ಇರುವಂತಹದ್ದು, ಕಾನೂನಿನ ಅಮಾನ್ಯತೆ, ಇದು ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳಿಗೆ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾಗಿರುವಂತಹ ಬೆಳವಣಿಗೆಯನ್ನು ಅಮೆರಿಕ ಮಾಡ್ತಾ ಇದೆ. ಅಮೆರಿಕ ಕೇವಲ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನ ಹೇರ್ತಾ ಇದೆಯೋ ಅಥವಾ ಪಶ್ಚಿಮ ಏಷ್ಯಾದ ಒಟ್ಟಾರೆ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡುವಂತಹ ಪ್ಲಾನ್ ಅನ್ನು ಅಮೆರಿಕಾದವರು ಹೊಂದಿದಾರಾ? ಈ ಪ್ರಶ್ನೆಯನ್ನು ಚೀನಾದವರು ಇಡೋ ಪ್ರಯತ್ನವನ್ನು ಮಾಡಿದರು. ಯಾಕಂದರೆ ಚೀನಾ ಒಪ್ಪುವಂಥ ಸ್ಥಿತಿ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಅವರ ಸಂಬಂಧಗಳು ಹೆಂಗಿದೆ, ವ್ಯಾಪಾರ ವಹಿವಾಟುಗಳು ಹೆಂಗಾಗ್ತಾ ಇದೆ. ಅತಿ ಹೆಚ್ಚು 80ಕ್ಕಿಂತ ಹೆಚ್ಚು ತೈಲವನ್ನು ಇದೇ ಇರಾನ್ನವರು ನೀವು ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದಾಗಲೂ ಕೂಡ ಚೀನಾ ಕರೆನ್ಸಿ ಮತ್ತು ಇರಾನ್ನ ಕರೆನ್ಸಿ ಮುಖಾಂತರ, ಸ್ಥಳೀಯ ಕರೆನ್ಸಿ ಮುಖಾಂತರ ವ್ಯಾಪಾರ ವಹಿವಾಟು ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಖರೀದಿ ಬಿಡಿ ನೀವು, ಈ ವಾಟರ್ ಸಿಸ್ಟಮ್ ಅಂತ ವಸ್ತುಗಳಿಗೆ ವಸ್ತು ವಿನಿಮಯ ಪದ್ಧತಿ ಏನಿತ್ತಲ್ಲ, ಅದೇ ರೀತಿಯಾಗಿ ತೈಲವನ್ನು ಖರೀದಿ ಮಾಡಿದರು. ಇದೇ ಚೀನಾದವರು ಬಂದು ಇಲ್ಲಿ ಹೂಡಿಕೆ ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿದ್ದಾರೆ. ಈ ಸಂಬಂಧಗಳು ಈ ಪರಿಪ್ರಮಾಣದಲ್ಲಿ ಗಟ್ಟಿ ಇದ್ದಾಗ ಅಮೆರಿಕದ ಮಾತನ್ನು ಯಾಕೆ ಚೀನಾ ಕೇಳುತ್ತೆ? ಈಗ ನೀವು ದಕ್ಷಿಣ ಸಮುದ್ರ ತೀರದಲ್ಲಿ ತೈವಾನ್ನ ವಿಚಾರದಲ್ಲಿ ನೀವು ಚೀನಾವನ್ನು ಮಣೆ ಹಾಕಬೇಕು ಅಂತ ಯಾರು ಬಯಸ್ತಾರೆ? ಅಮೆರಿಕಾದವರು ಬಯಸ್ತಾರೆ ಸಹಜವಾಗಿ. ಆ ಭಾಗವಾಗಿ ಇವತ್ತು ಚೀನಾವನ್ನು ಮಣಿಸಬೇಕು ಅಂತ ಅಮೆರಿಕ ಇದ್ದಾಗ ಇದು ಒಂದು ಸಿಕ್ಕಿದ ಚಾನ್ಸು ಅಂತ ರಷ್ಯಾ ಮತ್ತು ಚೀನಾವು ಕೂಡ ಅಮೆರಿಕದ ವಿರುದ್ಧ ನೋಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ನೋಡುವ ಪ್ರಯತ್ನ, ಹಾರ್ಮುಜ್ ಜಲಸಂಧಿಯ ಭಾಗ, ಇರಾನ್ನ ಈ ನಾಟಕೀಯ ಬೆಳವಣಿಗೆಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಇನ್ನು 2ನೇ ಸುದ್ದಿಗೆ ಹೋಗುವ ಸಮಯ 2025 ಮೇ ತಿಂಗಳು. ಅದಕ್ಕಿಂತ ಮೊದಲು ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಪಹಲ್ಗಾಮ್ನಲ್ಲಿ ದಾಳಿ ಆದ ನಂತರ ಮೇ ಮೊದಲ ವಾರದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರನ್ನು ಕೈಗೊಂಡು 9 ಉಗ್ರ ನೆಲೆಗಳೇನಿತ್ತು ಅವುಗಳನ್ನು ಧ್ವಂಸ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ವಿಪರ್ಯಾಸ ನೋಡಿ, ಯಾವ ಪಾಕಿಸ್ತಾನದಲ್ಲಿ ಇವತ್ತು ಊಟ ಮಾಡೋದಕ್ಕೆ ಅನ್ನ ಇಲ್ವೋ, ಅಂಗಾಂಗ ವ್ಯವಹಾರಗಳನ್ನು ಮಾಡಿ ಬದುಕುವಂತಹ ಪರಿಸ್ಥಿತಿ, ಕಿಡ್ನಿ ವ್ಯವಹಾರದಲ್ಲಿ ಅದೂ ಕೂಡ ಅವಿವಾಹಿತವಾಗಿ ವಿದೇಶಗಳಿಗೆ ಅಂಗಾಂಗಗಳನ್ನು ರಫ್ತು ಮಾಡಿ ಅದರಿಂದ ಬರುವಂತಹ ಹಣದಲ್ಲಿ ಬದುಕ್ತಾ ಇರುವಂತಹ ಪಾಕಿಸ್ತಾನದ ಆರ್ಥಿಕತೆ, ಯಾವ ಪಾಕಿಸ್ತಾನದ ಆರ್ಥಿಕತೆಯಲ್ಲಿ ಸಾಲವನ್ನು ಕೂಡ ಕಟ್ಟೋದಕ್ಕೆ ದುಡ್ಡಿಲ್ವೋ ಆ ಪಾಕಿಸ್ತಾನ ಇವತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಹಾನಿಯಾಗಿದ್ದಂತಹ
ಒಂದು ಉಗ್ರ ಶಿಬಿರ ಅಥವಾ ಉಗ್ರ ತರಬೇತಿ ಕೇಂದ್ರವನ್ನು ಮರು ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಕೊಟ್ಟಿದೆ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಿದೆ ಅಂತ. ಹಾಗಾದರೆ ಇದು ಮೊದಲ? ಹಾಗಿಲ್ಲ. ಹಾಗಾದರೆ ಏನೇನಾಯಿತು ಪಾಕಿಸ್ತಾನದಲ್ಲಿ? ಎರಡನೇ ಸ್ಟೋರಿಯಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಜೈಷ್ ಉಗ್ರರ ಅಡ್ಡೆ ಮರು ನಿರ್ಮಾಣ ಆಗಿರೋ ಘಟನೆ ಇದು. ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಅನೇಕ ಉಗ್ರ ಸಂಘಟನೆಗಳ ಈ ತರಬೇತಿ ಕೇಂದ್ರಗಳ ಮೇಲೆ ಭಾರತ ದಾಳಿ ಮಾಡಿತ್ತು. ಅದರಲ್ಲಿ ಇದೀಗ ಜೈಷ್ ಎ ಮೊಹಮ್ಮದ್ ಬಹೋಲ್ಪುರದಲ್ಲಿರುವಂಥ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅಡ್ಡೆಗೆ ಹೊಸ ರೂಪವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ನಡೆದಂಥ ಕೇವಲ 15 ತಿಂಗಳಲ್ಲಿ ಇದೀಗ ಒಂದು ಭವ್ಯವಾಗಿ ಎದ್ದು ನಿಂತಿದೆ. ಉಗ್ರರ ಪೋಷಣೆಗಾಗಿ ISI ಜೊತೆಗೆ ಕೈ ಜೋಡಿಸಿ ಇಂಥದ್ದೊಂದು ಕುತಂತ್ರ ನೀತಿಯನ್ನು ಅವರು ಕಟ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಮೇ 7ನೇ ತಾರೀಕಿಗೆ ಇದೆಲ್ಲ ಆಗಿತ್ತು. ಆ ಡೀಟೇಲ್ಸಿಗೆ ನಾನು ಆಮೇಲೆ ಬರ್ತೀನಿ. 1980ರಲ್ಲಿ ಏನಾಯಿತು, ನಾನು ನಿನ್ನೆ ಇದ್ರ ಬಗ್ಗೆ ಹೇಳಿದೆ. ಸೋವಿಯತ್ ಒಕ್ಕೂಟದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪಾಕಿಸ್ತಾನ ಏನು ಮಾಡ್ತು, ಈ ಮುಜಾಹಿದ್ದೀನ್ಗಳನ್ನು ಕ್ರಿಯೇಟ್ ಮಾಡ್ತು. ಆ ಮುಜಾಹಿದ್ದೀನ್ಗಳ ಕೆಲಸ ಏನು? ಅಫ್ಘಾನಿಸ್ತಾನದಲ್ಲಿ ರಷ್ಯಾ ವಿರುದ್ಧ ಹೋರಾಟ ಮಾಡೋದು, ಅಫ್ಘಾನಿಸ್ತಾನದವ್ರಿಗೆಲ್ಲ ಸಪೋರ್ಟ್ ಮಾಡೋದು ಅಂತ. ಯುದ್ಧ ಆಯಿತು, ಸಪೋರ್ಟ್ ಆಯಿತು, ಎಲ್ಲವೂ ಆದ ನಂತರ 1989ರಲ್ಲಿ ರಷ್ಯನ್ ಅಫ್ಘಾನಿಸ್ತಾನದ ಯುದ್ಧ ಶಮನ ಆಯಿತು. ಆದರೆ ಅದಕ್ಕಿಂತ ಮೊದಲು ಈ ಮುಜಾಹಿದ್ದೀನ್ ಉಗ್ರರನ್ನು ಇವರೆಲ್ಲ ಸೃಷ್ಟಿ ಮಾಡಿದ್ರಲ್ಲ, ಈ ಸೃಷ್ಟಿ ಮಾಡಿದವರು ಮತ್ತು ಅವರಿಗೆ ತರಬೇತಿ ಕೊಡಬಹುದಾದಂಥ ಕೇಂದ್ರಗಳೆಲ್ಲ ಉಳಿತಲ್ಲ, ಅದೆಲ್ಲವೂ ಕೂಡ ಖಾಲಿ ಉಳಿಯೋದಕ್ಕೆ ಶುರುವಾಯಿತು. ಆಗ ಆ ಮುಜಾಹಿದ್ಗಳನ್ನು ತೆಗೆದುಕೊಂಡು ಬಂದು ಮತ್ತು ಖಾಲಿಯಾದಂಥ ಉಗ್ರ ನೆಲೆಗಳನ್ನು ತೆಗೆದುಕೊಂಡು ಬಂದು ಅವರನ್ನು ಯಾವ ಕಡೆ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರು? ಜಮ್ಮು ಕಾಶ್ಮೀರದ ಕಡೆಗೆ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಕಾಶ್ಮೀರ ಮಾಡಿತು. ಅವರೆಲ್ಲ ಜಮ್ಮು ಕಾಶ್ಮೀರದ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಥವಾ ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡಬೇಕು ಇತ್ಯಾದಿ ಅಂತ. ಯಾವ ಶಿಬಿರಗಳ ಅವ್ರಿಗೆ ಮುಜಾಹಿದ್ದೀನ್ ಉಗ್ರರಿಗಿತ್ತಲ್ಲ, ಆ ಮುಜಾಹಿದ್ದೀನ್ ಉಗ್ರರ ಆ ತರಬೇತಿ ಕೇಂದ್ರಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಎಲ್ಲವೂ ಕೂಡ ಶುರುವಾಯಿತು. ಇದು ಮೊದಲ ಹಂತ. ಇದಾದ ನಂತರ 1990ರಲ್ಲಿ ಒಂದು ರಕ್ತಪಾತ ಆಗುತ್ತೆ, ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ 1994ರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇವತ್ತು ನಾವು ಮಾತನಾಡ್ತಾ ಇರುವಂತಹ ಮಸೂದ್ ಅಜರ್ ಉಗ್ರ ಏನಿದ್ದಾನೆ, ಆತ ಒಂದು ನಕಲಿ ಪಾಸ್ಪೋರ್ಟನ್ನು ಬಳಕೆ ಮಾಡಿಕೊಂಡು ಭಾರತಕ್ಕೆ ನುಳಿಸೋ ಪ್ರಯತ್ನ ಮಾಡಿದ. ಆ ವ್ಯಕ್ತಿ ಏನು ಮಾಡಿದ, ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಭದ್ರತಾ ಸಿಬ್ಬಂದಿಗೆ ಸಿಕ್ಕಾಕೊಂಡು ಬಿದ್ದ. ಸಿಕ್ಕಾಕೊಂಡ ನಂತರ ಆತನನ್ನು ಜೈಲಿಗೆ ಕಳಿಸಲಾಯಿತು. ಜೈಲಿಗೆ ಕಳಿಸಿದ ನಂತರ ಒಂದು ಬೆಳವಣಿಗೆ ಆಗುತ್ತೆ. ಹೆಚ್ಚು ಕಡಿಮೆ ಯಾವಾಗ ಅಂತ ಹೇಳಿದರೆ ಒಂದು ಸ್ವಲ್ಪ ವರ್ಷಗಳ ನಂತರ ನೇಪಾಳದಿಂದ ಭಾರತದ ರಾಜಧಾನಿ ದೆಹಲಿಗೆ ಒಂದು ಫ್ಲೈಟ್ ಬರ್ತಾ ಇತ್ತು. ಈ ಮಸೂದ್ ಅಜರ್ನ ಸಹೋದರ ಏನಿದ್ದಾನೆ ಮತ್ತು ಸಹೋದರ ಸೇರಿದಂತೆ ಆತನ ಟೀಮ್ ಏನು ಮಾಡ್ತು, ಆ ವಿಮಾನವನ್ನು ಹೈಜಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೈಜಾಕ್ ಮಾಡಿದ ನಂತರ ಅದನ್ನು ಜಾಗತಿಕವಾಗಿ ಬೇರೆ ದುಬೈ ಅಲ್ಲಿಲ್ಲ ತೆಗೆದುಕೊಂಡೋಗಿ ಅಂತಿಮವಾಗಿ ಅಫ್ಘಾನಿಸ್ತಾನದ ಕಂದಹಾರ್ ಅನ್ನೋ ಪ್ರದೇಶಕ್ಕೆ ಆ ವಿಮಾನವನ್ನು ಇಳಿಸೋ ಪ್ರಯತ್ನ ಆಯಿತು. ಹೆಂಗೆ ಸೃಷ್ಟಿ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದೇನೆ, ಲಿಂಕ್ ಇದೆ ಇದು. ಕಂದಹಾರ್ನಲ್ಲಿ ಅದು ಲ್ಯಾಂಡ್ ಆಗೋ ಪ್ರಯತ್ನ ಆಯಿತು. ಕಂದಹಾರ್ನಲ್ಲಿ ಲ್ಯಾಂಡ್ ಆದ ತಕ್ಷಣ ಅವರು 3 ಬೇಡಿಕೆಗಳನ್ನು ಇಟ್ಟರು. ಯಾವ 3 ಬೇಡಿಕೆಗಳು ಅಂತ ಹೇಳಿದ್ರೆ, ನೀವು ನಮಗೆ ಹಣ ಕೊಡಬೇಕು, ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ 3 ಉಗ್ರರೇನಿದ್ದಾರೆ, ಭಾರತೀಯ ಜೈಲುಗಳಲ್ಲಿರುವಂತಹ ಮಸೂದ್ ಅಜರ್ ಸೇರಿದಂತೆ 3 ಜನ ಉಗ್ರರು ಏನು ನಿಮ್ಮ ಬಳಿ ಇದ್ದಾರೆ ಅವರನ್ನು ಬಿಡುಗಡೆ ಮಾಡಬೇಕು, ಈಗಾಗಲೇ ಮೃತಪಟ್ಟಿರುವಂತಹ ಉಗ್ರನ ಶವವನ್ನು ನಮಗೆ ಹಸ್ತಾಂತರ ಮಾಡಬೇಕು ಅಂತ ಅವರು 3 ಬೇಡಿಕೆ ಇಟ್ಟರು. 190 ಜನ ಆ ಫ್ಲೈಟಲ್ಲಿ ಇದ್ದವರು. ಅದರ ಪೈಕಿ ಒಂದು 25 ವರ್ಷದ ಒಬ್ಬ ವ್ಯಕ್ತಿಯನ್ನ, ಒಂದು ಯುವಕನನ್ನ ಹತ್ಯೆ ಮಾಡ್ತಾರೆ, ಅವರು ಕೊಲೆ ಮಾಡ್ತಾರೆ. ಚಾಕುವಿನಿಂದ ಇರುವುದು ಆ ವ್ಯಕ್ತಿಯನ್ನು ಕೊಲೆ ಮಾಡಿ, ನೀವೇನಾದರೂ ಆ 3 ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಿಮ್ಮ ಭಾರತೀಯರೆಲ್ಲರ ಪರಿಸ್ಥಿತಿ ಹಿಂಗೆ ಆಗುತ್ತೆ ಅಂತ ವಾರ್ನ್ ಕೊಡೋ ಪ್ರಯತ್ನ ಮಾಡಿದ್ರು. ಅವತ್ತು ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು. ಇಡೀ ದೇಶದಾದ್ಯಂತ ಪ್ರತಿಭಟನೆ ಆಗ್ತಾ ಇತ್ತು. ಭಾರತೀಯರನ್ನು ರಕ್ಷಣೆ ಮಾಡಬೇಕು, ಅವರ ಬೇಡಿಕೆಗಳನ್ನು ಎಲ್ಲ ಪ್ರತಿಭಟನೆ ಆಯಿತು. ಅಂತಿಮವಾಗಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ಅವತ್ತು ನಮ್ಮ ವಿರುದ್ಧ ಸರ್ಕಾರ ಇತ್ತು. ತಾಲಿಬಾನ್ ಅವರು ಅವತ್ತು ಅಧಿಕಾರವನ್ನು ಮಾಡ್ತಾ ಇದ್ರು. ಅವತ್ತು ಅವರು ಪಾಕಿಸ್ತಾನದಲ್ಲಿ ಸಪೋರ್ಟ್ ಇದ್ರು. ಇವತ್ತು ತಾಲಿಬಾನ ಭಾರತ ಸಪೋರ್ಟ್ ಆಗಿದೆ, ಆ ಮಾತು ಬೇರೆ. ಅವತ್ತು ನಮ್ಮ ವಿರುದ್ಧ ಅವರೆಲ್ಲ ಇದ್ರು. ಹಾಗೆ ಆದಂಥ ಬೆಳವಣಿಗೆ ಅಂತಿಮವಾಗಿ ಅವತ್ತಿನ ವಿದೇಶಾಂಗ ಸಚಿವರು ಈ 3 ಉಗ್ರರನ್ನು ಕರ್ಕೊಂಡು ಹೋಗಿ ಅವರಿಗೆ ಬೇಡಿಕೆಗಳನ್ನು ಈಡೇರಿಸಿ ಭಾರತೀಯರನ್ನು ವಾಪಸ್ ತೆಗೆದುಕೊಂಡು ಬಂದರು. ಹೀಗೆ ಹೋದಂತಹ ಮಸೂದ್ ಅಜರ್ 2000ನೇ ಇಸ್ವಿಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಉಗ್ರ ಸಂಘಟನೆ ಕಟ್ತಾನೆ, ಅದೇ ಜೈಷ್ ಎ ಮೊಹಮ್ಮದ್. ಈ ಜೈಷ್ ಎ ಮೊಹಮ್ಮದ್ನ ವಿರುದ್ಧ ಭಾರತ 2025ರಲ್ಲಿ ಈ ರೀತಿಯಾಗಿ ಹತ್ಯೆಯನ್ನು ಮಾಡಿತ್ತು. ಇವರ ಕುಟುಂಬದ ಒಂದು 10 ಜನ ಮೃತಪಟ್ಟಿದ್ರು. ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಆ ಕೇಂದ್ರವನ್ನು ಹೊಡೆದುರುಳಿಸಿದ್ವಲ್ಲ, ಅದೇ ಕೇಂದ್ರವನ್ನು ಪುನರಪಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನ ಸರ್ಕಾರ ಸಹಾಯ ಮಾಡಿದೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಪಾಕಿಸ್ತಾನ ಸರ್ಕಾರದಿಂದ 25 ಕೋಟಿ ರೂಪಾಯಿ ಗಿಫ್ಟ್. ಯಾವುದೋ ಅಭಿವೃದ್ಧಿ ಕೆಲಸಕ್ಕಲ್ಲ,
ಯಾರೋ ಜನಸಾಮಾನ್ಯರಿಗಲ್ಲ, ಯಾರೋ POK ಜನ ಏನು ಹೋರಾಟ ಮಾಡ್ತಿದಾರಲ್ಲ, ನಮ್ಮ ಸಂಪನ್ಮೂಲ ಲೂಟಿ ಆಗ್ತಿದೆ, ಬಲ್ಚಿಗಳೆಲ್ಲ ಹೋರಾಟ ಮಾಡ್ತಾರೆ, ನಮಗೆ ಬಡತನ ತಾರತಮ್ಯ ಇದೆ, ನಮ್ಮ ಅಭಿವೃದ್ಧಿಗಾಗಿ ಹಣ ಕೊಡೆ ಅಂತ ಅವರೆಲ್ಲ ಮಾಡ್ತಾರೆ. ಅವರಿಗೆಲ್ಲ ಇದು ಯಾರಿಗೆ? ಇದೇ ಭವ್ಯವಾದಂಥ ಒಂದು ಕಟ್ಟಡ, ಉಗ್ರ ಶಿಬಿರ ಕಟ್ಟಡವನ್ನು ಕಟ್ಟೋದಕ್ಕೆ, ಅವರ ಪ್ರಕಾರ ಭವ್ಯವಾದ ಕಟ್ಟಡ ಅಂತದು. ಧ್ವಂಸಗೊಂಡಿದ್ದಂಥ ಜೈಷೆ ಕೇಂದ್ರಕ್ಕೆ ಪಾಕ್ ಸರ್ಕಾರದಿಂದ 25 ಕೋಟಿ ರೂಪಾಯಿ ಅನುದಾನ, ಮರ್ಕಜ್ ಸಬನ್ನಲ್ಲ ಸಭಾಂಗಣದ ನವೀಕರಣಕ್ಕೆ ಒಂದು 11 ಕೋಟಿ ರೂಪಾಯಿ ಹಣವನ್ನು ಪಾಕಿಸ್ತಾನ ಸರ್ಕಾರ ಕೊಟ್ಟಿರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲವೂ ಭಾಗ ಒಂದು ಮರ್ಕಜ್ ಸಬಾನಲ್ಲ ಎನ್ನುವಂಥ ಒಂದು ಪ್ರದೇಶ, ಅದಕ್ಕೆ 15ರಿಂದ 18 ಎಕರೆ ವಿಸ್ತೀರ್ಣದ ಭೂಮಿಯಲ್ಲೆಲ್ಲವೂ ಕೂಡ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಈಗ ಏನಾಯಿತು ನೋಡಿ, ಲಷ್ಕರ್ ಎ ಸಂಘಟನೆ ಆಗಿರ್ಬೋದು, ಜೈಷೆ ಮೊಹಮ್ಮದ್ ಆಗಿರ್ಬೋದು, ಯಾವಾಗ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡಗಳು ಬರುತ್ತಲ್ಲ, ಇಲ್ಲ ನಾವು ಕಚೇರಿ ವಶಕ್ಕೆ ತೆಗೆದುಕೊಂಡಿದ್ದೀವಿ, ಉಗ್ರರನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ, ಅವರನ್ನು ಜೈಲಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಇವರು? IMFನಿಂದ ಸಾಲ ಬೇಕು ಅಂತ, ಅಮೆರಿಕಾದಿಂದ ಸಾಲ ಬೇಕು ಅಂತ, ಬೇರೆ ಬೇರೆ ದೇಶಗಳ ಸಹಾಯ ಮಾಡಲಿ ಅಂತ ಒಂದು ನಾಟಕೀಯ ಪ್ರವೃತ್ತಿಯನ್ನು ಮಾಡ್ತಾರೆ ಅಂತ ನಾನು ನಿನ್ನೆ ಕೂಡ ಹೇಳಿದ್ದೆ. ಆ ಭಾಗ ಇತ್ತು. ಅದು ನೀವು 40 ವರ್ಷದ ಪಾಕಿಸ್ತಾನದ ಇತಿಹಾಸವನ್ನು ಗಮನಿಸಿದರೆ ಎಲ್ಲವೂ ಕೂಡ ಹಣವನ್ನು ಲೂಟಿ ಹೊಡೆದು ಭಯೋತ್ಪಾದನೆಗೆ ಸಪೋರ್ಟ್ ಮಾಡಿದ್ದಾರೆ. ಹೆಂಗೆ? ಒನ್ಸ್ ಅಗೇನ್ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಬರೋಣ ನಾವು. ಅಫ್ಘಾನಿಸ್ತಾನ ರಷ್ಯಾದ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಆವಾಗ ಅಮೆರಿಕ ಏನು ಮಾಡ್ತು? ಇಲ್ಲ, ನೀವು ಅಫ್ಘಾನಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಪಾಕಿಸ್ತಾನಕ್ಕೆ ಹಣವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತು. ಸಾವಿರಾರು ಕೋಟಿ ರೂಪಾಯಿ ಹಣವನ್ನು, $1 ಬಿಲಿಯನ್ ಗಟ್ಟಲೆ ಹಣವನ್ನು ಕೊಟ್ಟರು. ಪಾಕಿಸ್ತಾನ ಏನು ಮಾಡ್ತದನ್ನ? ಪಾಕಿಸ್ತಾನ ಅಫ್ಘಾನಿಸ್ತಾನದ ಅಥವಾ ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಳಸಲಿಲ್ಲ ಅದನ್ನು. ಅದರ ಬದಲಾಗಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಕ್ರಿಯೇಟ್ ಮಾಡಬೇಕು, ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಆ ಹಣವನ್ನು ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. 1990ರಲ್ಲಿ ಒಂದು ಘಟನೆ ಆಗುತ್ತೆ ಪಾಕಿಸ್ತಾನದಲ್ಲಿ. ಅದಕ್ಕೆ ಮೆಹರಾನ್ ಬ್ಯಾಂಕ್ ಸ್ಕ್ಯಾಮ್ ಅಂತ ಕರೀತಾರೆ. ಅಲ್ಲಿಯ ಸೇನಾ ಮುಖ್ಯಸ್ಥರು, ಅದಾದ ನಂತರ ISI ಅಂದರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಮುಖ್ಯಸ್ಥರು ಏನು ಮಾಡಿಬಿಡ್ತಾರೆ, ಅಲ್ಲಿದ್ದಂಥ ಹಣವನ್ನು ವಿಪರೀತವಾಗಿ ಲೂಟಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಸರ್ಕಾರದ ಹಣವನ್ನು ಅಕ್ರಮವಾಗಿ ಡ್ರಾ ಮಾಡಿದ್ರು. ಎಲ್ಲಿ ಹೋಯಿತು ಹಣ? ಕೋರ್ಟ್ನಲ್ಲಿ ವಿಚಾರಣೆ ಆಯಿತು ಪಾಕಿಸ್ತಾನದಲ್ಲಿ. ಕೋರ್ಟ್ನಲ್ಲಿ ವಿಚಾರಣೆ ಆದಾಗ ಕೋರ್ಟ್ನಲ್ಲಿ ಸಾಬೀತಾಯಿತು, ಈ ಇಬ್ಬರು ವ್ಯಕ್ತಿಗಳು ಮಹಾಶಯರು ಸೇರಿಕೊಂಡು ಸರ್ಕಾರದ ಆ ಹಣವನ್ನು ತೆಗೆದುಕೊಂಡು ಭಾರತದ ವಿರುದ್ಧ ಯಾರು ಉಗ್ರರು ದಾಳಿ ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ತಾ ಇದ್ರಲ್ಲ, ಅವರಿಗೆ ಆ ಹಣವನ್ನು ಕೊಟ್ಟಿದ್ರು ಅಂತ ನಾವು ಹೇಳ್ತಾ ಇಲ್ಲ, ಸ್ವತಃ ಪಾಕಿಸ್ತಾನದ ಕೋರ್ಟ್ನಲ್ಲಿ ಇದು ಸಾಬೀತಾಗಿರೋದು. ಇಲ್ಲಿಂದ ಶುರುವಾದಂಥ ಬೆಳವಣಿಗೆ. ಅದಾದ ನಂತರ ಒಂದು ಬೆಳವಣಿಗೆ ಆಗುತ್ತೆ. 2000ರಲ್ಲಿ ನಾನು ಮಸೂದ್ ಅಜರ್ನ ಬಗ್ಗೆ ಏನು ಹೇಳಿದ್ನಲ್ಲ, ಆತ ಜೈಷೆ ಮೊಹಮ್ಮದ್ ಸಂಘಟನೆ ಕಟ್ಟಿದ್ನಲ್ಲ, ಉಗ್ರಗಾಮಿ ಸಂಘಟನೆ. ಆ ಸಂಘಟನೆಯ ಕಟ್ಟಡಕ್ಕೆ 18 ಎಕರೆ ಭೂಮಿಯನ್ನು ಯಾರು ಕೊಡ್ತಾರೆ? ಪಾಕಿಸ್ತಾನದ ಅಧಿಕೃತ ಸರ್ಕಾರ ಕೊಡುತ್ತೆ. ಪಾಕಿಸ್ತಾನ ಹೇಳುತ್ತೆ ನಾವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡಲ್ಲ ಅಂತ. 18 ಎಕರೆ ಭೂಮಿ ಕೊಟ್ಟವರು ಯಾರು? ಇದೇ ಪಾಕಿಸ್ತಾನದ ಸರ್ಕಾರ. ಇದೆಲ್ಲವೂ ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಹತ್ವದ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೊಲಿಷನ್ ಸಪೋರ್ಟ್ ಫಂಡ್ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಒಂದು $33 ಬಿಲಿಯನ್ ಹಣ ಕೊಡ್ತು. ಆ $33 ಬಿಲಿಯನ್ ಹಣವನ್ನು ಪಾಕಿಸ್ತಾನದವ್ರು ಏನು ಮಾಡಿದ್ರು? ಉಗ್ರಗಾಮಿ ಸಂಘಟನೆಗೆ ಬಳಕೆ ಮಾಡಿಕೊಂಡ್ರು. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ 2018ರಲ್ಲಿ ತಾವು ಅಧಿಕಾರ ಇದ್ದಾಗ ಪಾಕಿಸ್ತಾನಕ್ಕೆ ನಯಾ ಪೈಸೆ ಹಣವನ್ನು ನಾವು ಕೊಡಲ್ಲ ಅಂತ ಹೇಳಿದ್ರು. ಯಾಕೆ? 9/11 ಘಟನೆ ಆದಾಗ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕಾಗಿ ನಿಮ್ಗೆ ಹಣ ಕೊಡ್ತೀವಿ ಅಂತ ಅಮೆರಿಕಾದವರು ಪಾಕಿಸ್ತಾನಕ್ಕೆ ಹೇಳಿದ್ರು. ಅದರಂದ್ರೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಬಳಕೆ ಮಾಡ್ಕೊಂಡ್ರ? ಇಲ್ಲ. ಆದರೆ ಭಯೋತ್ಪಾದನೆಗೆ ಅದನ್ನು ಬಳಕೆ ಮಾಡಿಕೊಂಡಿದ್ದರ ಭಾಗ ಈ ಇತಿಹಾಸವನ್ನು ಹೊಂದಿರುವಂತಹ ಪಾಕಿಸ್ತಾನದಿಂದ ಮತ್ತೇನು ಬಯಸೋದಕ್ಕೆ ಸಾಧ್ಯ? ಇವತ್ತು ಬಡತನ ಕಾಡ್ತಿದೆ, ಆಹಾರದ ಕೊರತೆ ಇದೆ, ಗೋಧಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇದೆ, ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಎಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ 25 ಕೋಟಿ ರೂಪಾಯಿ ಹಣವನ್ನು ಒಂದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಶಿಬಿರವನ್ನು ಕಟ್ಟೋದಕ್ಕೆ ಇವರು ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರೆಲ್ಲ ಇರ್ಬೋದು ಅಂತ ನಾವು ಗಮನಿಸಬೇಕಾದ ಸಂಗತಿ. ಇದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. 11 ಕೋಟಿ ರೂಪಾಯಿ ಈ ಖರ್ಚು ಮಾಡಿ ಇದೊಂದು ತಾಣ, ಅಂದರೆ ಒಂದು ವ್ಯಾಪ್ತಿ, ಇದು ಹಂತಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ. 25 ಕೋಟಿಯ ಪೈಕಿ 11 ಕೋಟಿ ಈ ರೀತಿಯಾದಂಥ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಅವರೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ. ಇದು ಒಂದು. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜೈಷ್ ಸಂಘಟನೆಗೆ ಹೊಸ ಬಾಸ್ಗಳು. ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ಗೆ ತೀವ್ರ ಅನಾರೋಗ್ಯ ಕಾಡ್ತಾ ಇದೆ. ಈ ಉಗ್ರ ತೆರೆಮರೆಗೆ ಸರಿದ್ಬಿಟ್ಟಿದ್ದಾನೆ ಅಂತ. ಏನಾಗುತ್ತೆ? ಮಾಡಿದ ಪಾಪ ಎಲ್ಲೂ ಹೋಗುತ್ತೆ. ಯಾಕೆ ಉಗ್ರ ಈ ರೀತಿಯಾಗಿ ಅನಾರೋಗ್ಯಕ್ಕೆ ಈಡಾದ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಇದೆ. ನಾನು ಬರ್ತೀನಿ ಅದಕ್ಕೆ. ಉಗ್ರ ಸಂಘಟನೆಯ ಜವಾಬ್ದಾರಿ ಇದೀಗ ಅಜರ್ ಸಹೋದರ ತಲ್ಲಹ ಮತ್ತು ಮಹಿನುದ್ದೀನ್ ಕೈಗೆ ಸಿಕ್ಕಿದೆ ಅಂತ. ನವಾಬ್ ಶಾ ಜಿಲ್ಲೆಯಲ್ಲಿ ಮಸೂದ್ ಅಜರ್ಗೆ ಪಾಕ್ ಸರ್ಕಾರದ ಬಿಗಿ ಭದ್ರತೆಯ ಆಶ್ರಯ. ಹೊಸ ಪೀಳಿಗೆ ಉಗ್ರರಿಗೆ ಕಮಾಂಡಿಂಗ್ ತರಬೇತಿಯನ್ನು ಕೊಡೋದಕ್ಕೆ ಇವರೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದು. ಎಲ್ಲವೂ ಬೆಳವಣಿಗೆ. ಅಂದರೆ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರ್ ಮಾಡ್ತಲ್ಲ,
ಆಪರೇಷನ್ ಸಿಂಧೂರ್ ಆದ ನಂತರ ಈ ಕಂದಹಾರ್ ವಿಮಾನ ಅಪಹರಣ ಅಂತ ನಾನು ಆವಾಗಲೇ ಹೇಳಿದೆ. 190 ಜನ ಇದ್ದರು, ಆ ಅಪಹರಣ ಆಗಿತ್ತು. ಈತನ ಸಹೋದರನೇ ಅಂದರೆ ಅಜರ್ನ ಸಹೋದರನೇ ಈ ಬೇಡಿಕೆ ನಿಟ್ಟಿದ್ದ, ನಮ್ಮ ಅಣ್ಣನನ್ನು ಬಿಡುಗಡೆ ಮಾಡಬೇಕು, ಹಣ ಕೊಡಬೇಕು, ಎಲ್ಲ ಬೇಡಿಕೆ ನಿಟ್ಟಿದ್ದ. ಆ ಸೂತ್ರಧಾರಿಯಾಗಿದ್ದಂಥ ಅಬ್ದುಲ್ ರೌಫ್ ಅಜರ್ ಸೇರಿದಂತೆ ಅಜರ್ನ ಅಕ್ಕ, ಭಾವ, ಸೋದರಳಿಯ, ಸೋದರ ಸೊಸೆ ಮತ್ತು ಕುಟುಂಬದ 5 ಜನ ಮಕ್ಕಳು ಸೇರಿದಂತೆ 10 ಮಂದಿಯನ್ನ ಭಾರತ ಆಪರೇಷನ್ ಸಿಂಧೂರದಲ್ಲಿ ಹೊಡೆದುರುಳಿಸಿತ್ತು. ಚಿನ್ನಾಚಿತ್ರಿ ಆಗಿತ್ತು ಇವ್ರ ಕುಟುಂಬ. ಈ ಚಿನ್ನಾಚಿತ್ರಿ ಆದ ನಂತರ ಆತನ ಕೇಂದ್ರಕ್ಕೆ ಆಘಾತ ಆಗಿದ್ದು ಮತ್ತು ಕುಟುಂಬದ ಸದಸ್ಯರನ್ನು ಕಳೆದುಕೊಂಡಿದ್ದು ಈ ವ್ಯಕ್ತಿಗೆ ಮಾನಸಿಕ ಆಘಾತತೆಯನ್ನು ತಂದಿಟ್ಟಿತ್ತಂತೆ. ಅನೇಕ ಜನ ಕೊಲ್ಲುವಂಥ ಸಮಯದಲ್ಲಿ 2001ರಲ್ಲಿ ಸಂಸತ್ ದಾಳಿ ಆಯ್ತಲ್ಲಪ್ಪ ಭಾರತದಲ್ಲಿ, 19ಕ್ಕಿಂತ ಅನೇಕ ಜನ ಮೃತಪಟ್ಟರು. ಮುಂಬೈ ಅಟ್ಯಾಕ್ ಆಯ್ತಲ್ಲ, 300ಕ್ಕೂ ಅಧಿಕ ಜನ ಮೃತಪಡೋ ಪ್ರಯತ್ನ ಆಯಿತು. ಅವತ್ತು ಯಾವುದೂ ಆಗಿರಲಿಲ್ಲ. ಈ ವ್ಯಕ್ತಿಗೆ ಇದೆಲ್ಲವೂ ಕೂಡ ಆಗಿದೆ ಅಂತ ಎಲ್ಲ, ಹೀಗಾಗಿ ಅಶಕ್ತನ ಆಗಿಬಿಟ್ಟಿದ್ದಾನೆ, ಹೀಗಾಗಿ ಅದನ್ನು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ಚೇಂಜಸ್ ಆಗಿದೆ. ಏನು ಚೇಂಜಸ್ಸು? ಒಂದು ಈಜುಕೊಳದ ಸಿಸ್ಟಮ್ ಇದೆ ನಿಮ್ಮ ಆ ಉಗ್ರ ಚಟುವಟಿಕೆ ಇವರ ಮಸೂದ್ ಅವರ ಇದರಲ್ಲಿ. ಏನದು? ಈ ಈಜುಕೊಳದಲ್ಲಿ ಅವರಿಗೆ ಸ್ವಿಮ್ಮಿಂಗ್ ಮಾಡೋದನ್ನು ಕಲಿಸ್ತಾರೆ. ಅದು ಅತ್ಯಾಧುನಿಕ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದಾರೆ ಅಂತ. ಯಾಕೆ? ಸಮುದ್ರದ ಮುಖಾಂತರ, ನೀರಿನ ಮುಖಾಂತರ ಒಂದು ದೇಶದ ಒಳಗಡೆ ಹೆಂಗೆ ನುಸುಳಬೇಕು ಅನ್ನೋದನ್ನು ಅತ್ಯಾಧುನಿಕವಾಗಿ ಈ ಕೇಂದ್ರಗಳಲ್ಲಿ ಹೇಳ್ಕೊಡ್ತಾರಂತೆ. ಇದು ಗಮನಿಸಬೇಕಾದ ಸಂಗತಿ. ಯಾವ ಉಗ್ರಗಾಮಿ ಇತಿಹಾಸದಲ್ಲೇ ಅಥವಾ ಜೈಷೆ ಮೊಹಮ್ಮದ್ ಸಂಘಟನೆ ಇತಿಹಾಸದಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಆದರೆ ಮಹಿಳೆಯರಿಗೂ ಕೂಡ ಇವರು ಜಮಾತ್ ಉದ್ ಮೊಮಿನಾತ್ ಎನ್ನುವಂಥ ಒಂದು ಹೆಸರಿನ ಉಗ್ರ ಸಂಘಟನೆಯನ್ನು ತೆಗೆದುಕೊಂಡು ಇದರ ಜವಾಬ್ದಾರಿಯನ್ನು ಅಜಾರ್ನ ಸಹೋದರಿ ನೋಡ್ಕೊಳ್ತಿದ್ದಾಳೆ ಅಂತ. ಅದು ಯಾರನ್ನು ಟಾರ್ಗೆಟ್ ಮಾಡೋದು? ಯಾರು ಬಡವರು ಇರ್ತಾರೆ, ಯಾರು ನಿರ್ಗತಿಕರು ಇರ್ತಾರೆ, ಯಾರು ಅಹಿಂದಕ್ಕೆ ಸೇರಿರ್ತಾರೆ, ಯಾರ್ಯಾರು ಹಿಂದುಳಿದ ವರ್ಗದೆಲ್ಲ ಇರ್ತಾರಲ್ಲ ಪಾಕಿಸ್ತಾನದಲ್ಲಿ, ಅಂಥವ್ರನ್ನ ಸೆಳೆದುಕೊಂಡು ಬಂದು ಅವರ ಕೈಗೆ ಬಂದೂಕು ಕೊಟ್ಟು ಭಾರತದ ವಿರುದ್ಧ ಪಿತೂರಿ ಮಾಡೋದು ಅಂತ. ಅಂದರೆ ಮಹಿಳೆಯರನ್ನೂ ಕೂಡ ಉಗ್ರಗಾಮಿಗಳನ್ನು ಮಾಡೋದಕ್ಕೆ ಈ ಹೊಸ ಕೇಂದ್ರದಲ್ಲಿ ಆಲೋಚನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಹೆಂಗಿರಬೇಕು ಅವರ ಪರಿಸ್ಥಿತಿ? ಕಾದು ನೋಡೋಣ. ಇದು ಮತ್ತೊಂದು ಬೆಳವಣಿಗೆ. ಇನ್ನೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಉಗ್ರರ ಅಡ್ಡೆಯಲ್ಲಿ ಹೈಟೆಕ್ ಸಿದ್ಧತೆಗಳಾಗ್ತಾ ಇದೆ. ಹೈಟೆಕ್ ಸಿದ್ಧತೆಗಳು ಕೇವಲ ಶಸ್ತ್ರಾಸ್ತ್ರಗಳು ಮಾತ್ರ ಅಲ್ಲ, ಇದೀಗ ಹೈಟೆಕ್ ಆಗಿ ಜೈಷೆ ಮೊಹಮ್ಮದ್ ಪ್ರಧಾನ ಕಚೇರಿ ಬದಲಾಗಿದೆ. ಯಾವುದಕ್ಕೆ? ರಕ್ತ ಹರಿಸೋದಕ್ಕೆ, ಉಗ್ರಗಾಮಿ ಸಂಘಟನೆ ಮಾಡೋದಕ್ಕೆ. ಕೇವಲ ಶಸ್ತ್ರಾಸ್ತ್ರ ಮಾತ್ರ ಅಲ್ಲ, ಹೈಟೆಕ್ ಆಗಿ ಜೈಷ್ ಪ್ರಧಾನ ಕಚೇರಿ ಎಲ್ಲ ಬದಲಾಯಿತು. ಗಡಿಯಾಚೆ ಡ್ರೋನ್ ಹಾರಿಸೋದಕ್ಕೆ ಪ್ರತ್ಯೇಕ ಡ್ರೋನ್ ಕಂಟ್ರೋಲ್ ರೂಮ್ ಅನ್ನೆಲ್ಲ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಭಾರತ ವಿರೋಧಿ ಪ್ರಚಾರಕ್ಕಾಗಿ ಉಗ್ರರ ಅಡ್ಡೆಯಲ್ಲಿ ಒಂದು ಸೈಬರ್ ಸೆಲ್ ಎಲ್ಲ ಶುರುವಾಗಿದೆ ಅನ್ನುವಂಥ ಡೀಟೇಲ್ಗಳು ಬರ್ತಾ ಇದೆ. ನೀವು ನೋಡಿ, ಡ್ರೋನ್ ವಾರ್ಫೇರ್ ಕಂಟ್ರೋಲ್ ರೂಮ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಏನದು? ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಗಡಿಯ ಒಳಗಡೆ ಆಯುಧಗಳು, ಡ್ರಗ್ಸ್ ಮತ್ತು ಹಣವನ್ನು ಸಾಗಾಟ ಮಾಡೋದಕ್ಕೆ ಅತ್ಯಾಧುನಿಕ ಡ್ರೋನ್ಗಳನ್ನು ಬಳಸಿಕೆ ಮಾಡ್ತಾರಂತಿವರು. ಅದಕ್ಕೂ ಕೂಡ ಇವರು ಮುಂದಾಗಿದ್ದಾರೆ ಅಂತ. ಬಹಲ್ಪುರದ ಕೇಂದ್ರದಲ್ಲೇ ಡ್ರೋನ್ ಆಪರೇಟಿಂಗ್ ಮಾಡೋದು, ಅದರ ಜಾಮಿಂಗ್ ತಂತ್ರಜ್ಞಾನ ಎಲ್ಲದರ ಬಗ್ಗೆಯೂ ಕೂಡ ಈ ಕೇಂದ್ರದಲ್ಲಿ ತರಬೇತಿ ಕೊಡ್ತಾರೆ. ಇದು ಒಂದು. ಎರಡನೇದ್ದು, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಲ್ಯಾಬ್. ಅಂದರೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದಂಥ ಸೈಲೆಂಟ್ ಅಪ್ಲಿಕೇಶನ್ಗಳನ್ನು ಹೆಂಗೆ, ಏನು, ಎತ್ತ, ಅದ್ರ ಬಗ್ಗೆ ಈ ಉಗ್ರಗಾಮಿ ಸಂಘಟನೆಗಳಲ್ಲಿ ಇದಕ್ಕೆ ಭಾರತ ಕೌಂಟರ್ ಅಟ್ಯಾಕ್ ಕೊಡುತ್ತೆ. ಆ ಮಾತು ಬೇರೆ, ನಾನು ಆಮೇಲೆ ಬರ್ತೀನಿ. ಯಾವ ದಾಳಿಯನ್ನು ಮಾಡೋದಕ್ಕೆ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ಪ್ರೇರಿತ ಉಗ್ರ ಸಂಘಟನೆಗಳ ಪ್ರಯತ್ನ ಪಟ್ಟರೂ ಕೂಡ ಭಾರತ ಅದಕ್ಕೆ ತದ್ವಿರುದ್ಧವಾಗಿ ತನ್ನ ರಡಾರ್ ಬಳಸುತ್ತೆ, ತನ್ನ ಕ್ಷಿಪಣಿಗಳನ್ನು ಬಳಸುತ್ತೆ. 2016ರಲ್ಲಿ ಉರಿ ದಾಳಿ ಮಾಡಿದ್ದೀವಿ ನಾವು. ನಮ್ಮದೇ ದೇಶದಲ್ಲಿ ಕುಳಿತುಕೊಂಡು ಉರಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಅಲ್ಲಿಯೂ ಕೂಡ ಅನೇಕ ಉಗ್ರ ತರಬೇತಿ ಕೇಂದ್ರಗಳನ್ನು ಇತ್ತಲ್ಲ, ಅವತ್ತು ಕೂಡ ನಾವು ಹೊಡೆದು ಬಂದಿದ್ವಿ. 2019ರಲ್ಲಿ 44 ಜನ ನಮ್ಮ ಭಾರತೀಯ ಯೋಧರು ಹುತಾತ್ಮರಾದರು. ಅದಕ್ಕೆ ತದ್ವಿರುದ್ಧವಾಗಿ ನಾವು ಸೇಡನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಒನ್ಸಗೇನ್ ಅವತ್ತು ಅವರ ವಿರುದ್ಧ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಇವರು ಏನೇ ತಯಾರಿಯನ್ನು ಮಾಡಿಕೊಂಡ್ರೂ ಕೂಡ ಭಾರತ ಅದಕ್ಕೆ ಒಂದು ಕೌಂಟರ್ ಅಟ್ಯಾಕ್ ಅನ್ನು ಕೊಡುತ್ತೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ನಮ್ಮ ಸಹಿಷ್ಣುತೆ ದೌರ್ಬಲ್ಯವಲ್ಲ ಅಂತ ಅಜಿತ್ ದೋವಲ್ ಕೊಟ್ಟಿರುವಂಥ ಹೇಳಿಕೆ. ಪಾಕ್ ಕುತಂತ್ರಕ್ಕೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಎಲ್ಲ ಎಚ್ಚರಿಕೆ ಕೊಟ್ಟರು. ಭಾರತದ ಸೌಜನ್ಯವನ್ನು ಯಾರೂ ಕೂಡ ದುರ್ಬಲ ಅಂತ ತಿಳಿಬಾರದು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದರು ಆಪರೇಷನ್ ಸಿಂಧೂರ್ ಮುಕ್ತಾಯ ಆದ ನಂತರ, ಇದು ಕೇವಲ ಆರಂಭ ಅಷ್ಟೇ. ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ, ನಮ್ಮ ದೇಶದ ಯೋಧರಿಗೆ, ನಮ್ಮ ದೇಶದ ಸಾರ್ವಜನಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಧಕ್ಕೆ ಬಂದರೆ ಆ ಆಪರೇಷನ್ ಸಿಂಧೂರ್ ಯಾಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಅಂತ ಅದೇ ಹೇಳಿಕೆಯನ್ನು ಇವತ್ತು ಅಜಿತ್ ದೋವಲ್ ಹೇಳ್ತಾ ಇದ್ದಾರೆ. ಗಡಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಮತ್ತೆ ತೀವ್ರ ಪ್ರಹಾರದ ಮುನ್ಸೂಚನೆಯನ್ನು ಅಜಿತ್ ದೋವಲ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು ಆವಾಗಲೇ ಹೇಳಿದೆ,
ಈ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ 2019ರಲ್ಲಿ 44 ಜನ ಯೋಧರು ಹುತಾತ್ಮರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ನಾವು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲದರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಜೈ ಸಂಘಟನೆಯ ಡ್ರೋನ್ ತಂತ್ರಜ್ಞಾನ, ಸೈಬರ್ ಯುದ್ಧ ತಂತ್ರಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಭಾರತೀಯ ಸೈಬರ್ ಕಮಾಂಡ್ ಮತ್ತು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನೆ NTRO ಏನಂತ ಕರೀತಿದೆ, ಯಾವಾಗಲೂ ಕೂಡ ಸದಾ ಸಿದ್ಧ ಸ್ಥಿತಿಯಲ್ಲಿದೆ ಅಂತ ಅಜಿತ್ ದೋವಲ್ ಕೊಟ್ಟಿರುವಂಥ ಎಚ್ಚರಿಕೆ. ಅಂದರೆ ಪಾಕಿಸ್ತಾನ ಉಗ್ರಗಾಮಿ ಚಟುವಟಿಕೆಗಳ ಮುಖಾಂತರ ಮತ್ತು ಉಗ್ರರ ಮುಖಾಂತರ ಭಾರತವನ್ನು ಕೆರಳಿಸುವ ಪ್ರಯತ್ನವನ್ನು ಯಾವಾಗ ಮಾಡಿದೆಯೋ ಆ ದೇಶ ಜಾಗತಿಕವಾಗಿ ಬೆತ್ತಲಾಗಿ ಹೋಗ್ಬಿಟ್ಟಿದೆ, ಜಾಗತಿಕವಾಗಿ ಬೆತ್ತಲಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಯಾವ ಭಯೋತ್ಪಾದನೆಯ ಶಮನ ಮಾಡ್ತೀವಿ ಅಂತ IMF ನಿಂದ ಪಾಕಿಸ್ತಾನ ಸಾಲ ತರ್ತಿತ್ತಲ್ಲ, ಅಲ್ಟಿಮೇಟ್ ಆ ಹಣವನ್ನು ಯಾರಿಗೆ ಕೊಡ್ತಿದ್ರು? ಅವರು ಒನ್ಸ್ ಅಗೇನ್ ಭಯೋತ್ಪಾದಕರಿಗೆ ಕೊಡ್ತಿದ್ರು. ಈ ವಿಚಾರವನ್ನು ಭಾರತ ಜಾಗತಿಕವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತ್ತು. ಈ ಕಾರಣಕ್ಕಾಗಿ FTA ನಾವೇನು ಕರಿತೀವಿ, ಜಾಗತಿಕ ಹಣಕಾಸು ವಿಚಾರಗಳಿಂದ ಪಾಕಿಸ್ತಾನಕ್ಕೆ ಏನು ಸಹಾಯ ಸಿಗ್ತಿತ್ತಲ್ಲ, ಅದನ್ನು ಸರಿಸುಮಾರು 4 ವರ್ಷಗಳ ಕಾಲ ಗ್ರೇ ಲಿಸ್ಟಿಗೆ ಹಾಕುವ ಪ್ರಯತ್ನ ಆಗಿತ್ತು. ಅಂದರೆ ಯಾವುದೇ ಸಹಾಯ ಸಿಗದಂತೆ ನೋಡಿಕೊಳ್ಳುವಂತೆ ಭಾರತ ಒತ್ತು ಮಾಡಿತ್ತು. ಅಂದರೆ ನಮಗೆ ಒಂದು ಅಸ್ತ್ರ ಇದೆ, ಆ ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧ ಭಾರತ ಹೋರಾಟ ಮಾಡುತ್ತೆ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ನಾವು 2ನೇ ಸ್ಟೋರಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನದ ಕುತಂತ್ರ ಹೆಂಗಿರುತ್ತೆ ಅಂತ ನಾವು ನೋಡಿದ್ವಿ. ಭಯೋತ್ಪಾದಕರಿಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಭಯೋತ್ಪಾದಕ ಶಿಬಿರಗಳಿಗೆ ಅವ್ರು ಹೆಂಗೆ ಸಹಾಯವನ್ನು ಮಾಡ್ತಾರೆ, ಇತ್ಯಾದಿ ನೋಡಿದ್ವಿ. ಯಾವ ಪಾಕಿಸ್ತಾನ ಭಾರತದ ವಿರುದ್ಧ ಈ ಪಿತೂರಿ ಮಾಡೋದಕ್ಕೆ ಚೀನಾ ನಂಬಿಕೊಂಡಿದೆ, ಟರ್ಕಿ ನಂಬಿಕೊಂಡಿದೆ, ಸೌದಿ ನಂಬಿಕೊಂಡಿದೆ, ಅಮೆರಿಕಾವನ್ನು ನಂಬಿಕೊಂಡಿದೆ, ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಆಗೋ ಪ್ರಯತ್ನವನ್ನು ಮಾಡಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನೋಡಿ, ಭಾರತ 1971ರ ಚೀನಾ ಯುದ್ಧ, ಅದಾದ ನಂತರ 65ರ ಪಾಕಿಸ್ತಾನದ ಯುದ್ಧ, 62ರ ಯುದ್ಧ, ಈ ಎಲ್ಲ ಯುದ್ಧಗಳಿಂದ ಪಾಠವನ್ನು ಕಲಿತು ಭಾರತ ಏನು ಮಾಡಿಬಿಡ್ತು, ರಕ್ಷಣೆಯ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಬಂತು. ಎಲ್ಲದರ ಭಾಗವಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸು, ಕ್ಷಿಪಣಿಗಳ ಪಿತಾಮಹ ಅಂತ ಕರಿತೀವಿ ನಾವು, ಕ್ಷಿಪಣಿಗಳ ಪಿತಾಮಹ ಅಂತ ಕರಿತೀವಿ. ಅವತ್ತು ಸರ್ಕಾರವು ಕೂಡ ಸಪೋರ್ಟ್ ಮಾಡ್ತು, ಅಬ್ದುಲ್ ಕಲಾಂ ಅವರಲ್ಲೂ ಕೂಡ ಒಂದು ದಿಟ್ಟವಾದಂಥ ಹೆಜ್ಜೆ ಇತ್ತು. ಇವೆಲ್ಲದರ ಭಾಗವಾಗಿ ಭಾರತ ದೇಶೀಯವಾಗಿ ಮೊಟ್ಟ ಮೊದಲ ಬಾರಿಗೆ ಪೃಥ್ವಿ ಎನ್ನುವಂಥ ಕ್ಷಿಪಣಿಯನ್ನು ತಯಾರು ಮಾಡಿತು. ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3. ಅದಾದ ನಂತರ ಅವುಗಳ ಬಳಕೆ, ಅದಾದ ನಂತರ ನಾವು ಪರಮಾಣು ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದು ಶಾಂತಿ ವಿಚಾರಕ್ಕೆ ಮಾತ್ರ ಅಂತ ಭಾರತದೊಂದು ನಿಲುವಿತ್ತು. ಏನು ನಿಲುವಿತ್ತು ಅಂತ ಹೇಳಿದರೆ, ಬೇರೆ ಬೇರೆ ದೇಶಗಳು ನಮಗೆ ಸಹಾಯ ಮಾಡಲ್ಲ, ಅಥವಾ ಬೇರೆ ಬೇರೆ ದೇಶಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅಟ್ಯಾಕ್ ಮಾಡೋ ಪ್ರಯತ್ನವೇನಿದೆಯಲ್ಲ, ಆ ಪ್ರಯತ್ನಕ್ಕೆ ಬ್ರೇಕ್ ಹಾಕಬೇಕು. ಯಾವುದ್ರ ಮುಖಾಂತರ ಹಾಕಬೇಕು? ನಾವು ಪರಮಾಣು ಹೊಂದಬೇಕು, ನಾವು ಕ್ಷಿಪಣಿಗಳನ್ನು ಹೊಂದಬೇಕು ಅಂತ. ನಾವು ಮತ್ತೊಬ್ಬರ ಮೇಲೆ ಅವುಗಳನ್ನು ಉಡಾವಣೆ ಮಾಡೋದು, ಅವುಗಳನ್ನು ಇಟ್ಕೊಂಡು ಈ ಪಾಕಿಸ್ತಾನ ಹೆದರಿಸುತ್ತಲ್ಲ, ಆ ರೀತಿ ಹೆದರಿಸುವಂಥದ್ದು ನಮ್ಮ ಮಾರ್ಗ ಅಲ್ಲ. ಶಾಂತಿಯ ಉದ್ದೇಶಕ್ಕೆ ನಾವು ಅವುಗಳನ್ನು ಇಟ್ಕೊಳ್ಳೋದು. ಅವುಗಳನ್ನು ಇಟ್ಕೊಂಡ್ರೆ ಯಾರೊಬ್ಬರು ಕೂಡ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬರಲ್ಲ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹಾಗೆ ಶುರುವಾದಂತಹ ಪಯಣ ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಮತ್ತು ರಕ್ಷಣೆಯ ವಿಚಾರದಲ್ಲಿ ಭಾರತ ಒಂದು ಸ್ವಾವಲಂಬನೆಯನ್ನು ಸಾಧಿಸುವ ಪ್ರಯತ್ನವನ್ನು ಮಾಡುತ್ತೆ. ಹಾಗಾದರೆ ಈ ಪೃಥ್ವಿಯ ಇತಿಹಾಸ ಹೆಂಗಿತ್ತು, ಅಬ್ದುಲ್ ಕಲಾಂ ಅವರ ಕೆಲಸ ಹೆಂಗಿತ್ತು, ಸರ್ಕಾರ ಹೆಂಗೆ ಸಪೋರ್ಟ್ ಮಾಡ್ತು, ಈ ಪೃಥ್ವಿ 1, 2, 3 ಇವೆಲ್ಲದರ ವಿಶೇಷತೆ ಏನು, 3ನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಚೀನಾ ಪಾಕ್ ನಿದ್ದೆಗಡಿಸಿದ ಪೃಥ್ವಿಯ ಉಗಮ. 1983ರಲ್ಲಿ IGMDP ಯೋಜನೆಯಲ್ಲಿ ಭಾರತದ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಮುನ್ನಡಿ ಬರೆಯುವ ಪ್ರಯತ್ನವನ್ನು ಮಾಡಿದ್ವಿ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅನುಮೋದನೆ ಕೊಟ್ಟರು. ಅಬ್ದುಲ್ ಕಲಾಂ ಅವರ ನೇತೃತ್ವದ DRDO ಎಲ್ಲ ಸಾಧನೆ ಮಾಡ್ತು. 1988 ಫೆಬ್ರವರಿ 25 ಶ್ರೀಹರಿಕೋಟಾದಿಂದ ಮೊದಲ ಬಾರಿಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪರೀಕ್ಷೆ ಆಗಿದ್ದನ್ನು ನೋಡಿದ್ವಿ. ಹೆಂಗಾಯ್ತಿದ್ದು ನೋಡಿ, 1980ರ ದಶಕ. ಅವತ್ತು ರಕ್ಷಣಾ ಮಂತ್ರಿಗಳಾಗಿ ಯಾರಿದ್ರು? ಆರ್ ವೆಂಕಟರಮಣ ಅವರು ಇದ್ದರು. ಭಾರತ ರಕ್ಷಣೆಯ ಸಿದ್ಧತೆಯಲ್ಲಿ ತನ್ನ ಸ್ವಾವಲಂಬನೆ ಸಾಧಿಸಬೇಕು, ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಒಂದು ಕ್ರಿಯಾ ಯೋಜನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಆಗ ಇಸ್ರೋದಲ್ಲಿದ್ದಂತಹ ರೋಹಿಣಿ ಉಪಗ್ರಹ ಯೋಜನೆಯನ್ನು ಯಶಸ್ವಿಯಾಗಿ ಯಾರು ಮುನ್ನಡೆಸಿದ್ರು? ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮುನ್ನಡೆಸಿದ್ರು. ಅವರ ಪ್ರವೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, ಈ ಎಲ್ಲ ಯೋಜನೆಗೆ ಅನುಮೋದನೆ ಕೊಡೋ ಪ್ರಯತ್ನವನ್ನು ಮಾಡಿದರು. 1983 ಜುಲೈ 27ನೇ ತಾರೀಕಿಗೆ ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೊಡೋ ಪ್ರಯತ್ನವನ್ನು ಮಾಡಿತು. ಮೊದಲ ಹಂತದಲ್ಲಿ 388 ಕೋಟಿ ರೂಪಾಯಿ ಹಣವನ್ನು ಈ ಪೃಥ್ವಿ ಅಥವಾ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡೋದಕ್ಕೆ ಸರ್ಕಾರ ಹಣವನ್ನು ಕೊಡ್ತು. ಆಗೇನು ಮಾಡಿದರು, ಕೇವಲ ಒಂದು ಬೇಡ, ಒಂದೇ ಯೋಜನೆಯಲ್ಲಿ 5 ಮಾಡೋಣ, 5 ಕ್ಷಿಪಣಿಗಳ ಮಾಸ್ಟರ್ ಪ್ಲಾನ್ ಮಾಡೋಣ ಅಂತ ಹೇಳಿ ಅದಕ್ಕೊಂದು ಇಂಟಿಗ್ರೇಟೆಡ್, ಈ ಯೋಜನೆಗೆ ಇಂಟಿಗ್ರೇಟೆಡ್ ಅಂತ ಒಂದು ಹೆಸರನ್ನು ಇಡೋ ಪ್ರಯತ್ನವನ್ನು ಮಾಡಿದರು. 5 ವಿಭಿನ್ನ ಕ್ಷಿಪಣಿಗಳ ವಿನ್ಯಾಸ ಆರಂಭ ಆಯಿತು. ಯಾವ್ಯಾವುದು? ಪೃಥ್ವಿ, ಅಗ್ನಿ, ಆಕಾಶ್, ತ್ರಿಶೂಲ್ ಮತ್ತು ನಾಗ್ ಅಂತ ಕರಿತೀವಿ. ಈಗ ಅಬ್ದುಲ್ ಕಲಾಂ ಅವರು ಏನು ಮಾಡಿದ್ರು, ಇದನ್ನು ಕೇವಲ DRDOಗೂ ಅಥವಾ DRDOದ ಪ್ರಯೋಗಾಲಯಗಳಿಗೆ ಮಾತ್ರ ಅವತ್ತು ಸೀಮಿತ ಮಾಡೋ ಪ್ರಯತ್ನ ಮಾಡಲಿಲ್ಲ. ಅಂದರೆ DRDOದ ಸಿಬ್ಬಂದಿ, ಅಲ್ಲಿರುವಂಥ ವಿಜ್ಞಾನಿಗಳು, ಅಲ್ಲಿರುವಂಥ ಎಂಜಿನಿಯರ್ಸ್ಗಳು, ಅಲ್ಲಿಗೆ ಮಾತ್ರ ಅದನ್ನು ಸೀಮಿತ ಮಾಡೋ ಪ್ರಯತ್ನ ಮಾಡಲಿಲ್ಲ. ಒಂದು ಹೆಜ್ಜೆ ಮುಂದುವರೆದು
ಮೊದಲನೇದು ಏನು ಮಾಡಿದರು ಅಂತ ಹೇಳಿದರೆ IITಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿದೆ ಅಲ್ಲಿಯ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಸಾಫ್ಟ್ವೇರ್ ಅಭಿವೃದ್ಧಿಯ ಜವಾಬ್ದಾರಿಗಳನ್ನು ಅವರಿಗೆ ತೆಗೆದುಕೊಂಡು ಪ್ರಯತ್ನ ಮಾಡಿತು. ಎಲ್ಲ ಬೆಳವಣಿಗೆಗಳಾದ ನಂತರ ಖಾಸಗಿ ಮತ್ತು ಸಾರ್ವಜನಿಕ ಕೈಗಾರಿಕೆಗಳನ್ನು ಅಂದರೆ HAL ಅಂತ ನಾವೇನು ಕರಿತೀವಿ, ಅದಾದ ನಂತರ BL ಅಂತ ನಾವೇನು ಕರಿತೀವಿ, ಎಲ್ಲವುಗಳನ್ನು ಕೂಡ ಬಳಕೆ ಮಾಡಿಕೊಂಡು ಇವುಗಳನ್ನು ತಯಾರು ಮಾಡುವ ಹಂತಕ್ಕೆ ಹೋದರು. DRDL ಬಂತು, RCI ಬಂತು. ಇವೆಲ್ಲವೂ ಆದ ನಂತರ 1988 ಫೆಬ್ರವರಿ 25ನೇ ತಾರೀಕಿಗೆ ಇದನ್ನು ನಾವು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಕೇಂದ್ರದಿಂದ ಇದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡುವ ಹಂತಕ್ಕೆ ಭಾರತ ಹೋಯಿತು. ಇದು ಮೊಟ್ಟ ಮೊದಲ ಬಾರಿಗೆ ಸ್ವದೇಶಿಯಾಗಿ ಯಾವುದೇ ವಿದೇಶಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳದೆ ಸ್ವಾವಲಂಬಿಯಾಗಿ ತಯಾರಿಸಿದಂಥ ಮೊಟ್ಟ ಮೊದಲ ಕ್ಷಿಪಣಿ ಅದು ಪೃಥ್ವಿ. ಇದು ಸಾಧನೆಯ ಹಾದಿ. ಇವೆಲ್ಲದರ ಜೊತೆಗೆ ಈ ಪೃಥ್ವಿಯ 3 ರೂಪ ಇದೆ. ಅದು ಸೇನಾಪಡೆಗಳಿಗೆ ಬಲವನ್ನು ತಂದುಕೊಡುತ್ತೆ. ಸೇನಾಪಡೆಗೆ ಬಲವನ್ನು ತಂದುಕೊಡುತ್ತೆ. ಪೃಥ್ವಿ 1 ಇದು ಸೇನೆಗೆ 150 ಕಿಲೋಮೀಟರ್ ವ್ಯಾಪ್ತಿ ಇದೆ, 1000 kg ತೂಕದ ಶಸ್ತ್ರಾಸ್ತ್ರಗಳನ್ನು ಹೊರುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಪೃಥ್ವಿ 2 ವಾಯುಪಡೆ 350 ಕಿಲೋಮೀಟರ್ ವ್ಯಾಪ್ತಿ ಇದೆ, ಶತ್ರುಗಳ ವಾಯುನೆಲೆಗಳನ್ನು ಧ್ವಂಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದರ ಬಳಿ ಇದೆ. ಪೃಥ್ವಿ 3 ಇದಕ್ಕೆ ನಾವು ಧನುಷ್ ಅಂತಲೂ ಕೂಡ ಕರಿತೀವಿ. ಇದನ್ನು ನೌಕಾಪಡೆಯಲ್ಲಿ ನಾವು ಬಳಕೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ. ಯುದ್ಧ ನೌಕೆಗಳಿಂದಲೇ ಉಡಾಯಿಸಬಲ್ಲಂಥ ಅತ್ಯಾಧುನಿಕ ಶಸ್ತ್ರಗಳಿದು. ಯಾಕೆ ಶುರುವಾಯಿತು? ನಾನು ಅವಾಗಲೇ ಹೇಳ್ತಾ ಬಂದೆ. ಯುದ್ಧ ಆಯಿತು, ಚೀನಾ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಯಿತು. ಬೇರೆ ಬೇರೆ ಕಾರಣಗಳಿಗಾಗಿ ಚೀನಾ ಯುದ್ಧದಲ್ಲಿ ನಾವು ಸೋಲುವ ಪ್ರಯತ್ನವನ್ನು ಮಾಡಿದ್ವಿ. ಈ ಸೋಲುವ ಪ್ರಯತ್ನ ಆದ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳು ಭಾರತದಲ್ಲಿ ಆಗುತ್ತೆ. ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರೆ 1962ರಲ್ಲಿ ಸೋತ್ವಿ, 1965ರಲ್ಲಿ ಸೋತ್ವಿ, 71ರಲ್ಲಿ ಸೋತ್ವಿ, ಎಲ್ಲವೂ ಆಯಿತು. ಅದಾದ ನಂತರ ಈ ಚೀನಾ ಮತ್ತು ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಮೈತ್ರಿಯನ್ನು ಮಾಡಿಕೊಂಡು ಭಾರತದ ವಿರುದ್ಧ ತಮ್ಮ ಷಡ್ಯಂತ್ರ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯ್ತಲ್ಲ, ಆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಅಮೆರಿಕ ಯಾರಿಗೆ ಸಪೋರ್ಟಿಗೆ ಬಂದರು? ಅವರು ಪಾಕಿಸ್ತಾನದ ಸಪೋರ್ಟಿಗೆ ಬಂದರು. ಅವರ 7ನೇ ನೌಕಾಪಡೆಯನ್ನು ಪಾಕಿಸ್ತಾನಕ್ಕೆ ಕಳಿಸೋ ಪ್ರಯತ್ನವನ್ನು ಮಾಡಿ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಹಾಯ ಮಾಡಿದರು. ಅವತ್ತು ನಮ್ಗೆ ಸಪೋರ್ಟಿಗೆ ಬಂದಿದ್ದಾರು? ರಷ್ಯಾದವರು ಸಪೋರ್ಟಿಗೆ ಬಂದರು. ಆಗ 71ರ ಯುದ್ಧದ ನಂತರ ಭಾರತ ಒಂದು ಆಲೋಚನೆ ಮಾಡಿತು, ನಾವು ರಷ್ಯಾನೋ, ಫ್ರಾನ್ಸೋ, ಇಸ್ರೇಲೋ ಅಥವಾ ಮತ್ತೊಂದು ದೇಶದ ಮೇಲೆ ಡಿಪೆಂಡೆನ್ಸಿ ಆಗೋದು ಬೇಡ, ದೀರ್ಘಕಾಲದ ಆಲೋಚನೆಯನ್ನು ಮಾಡೋಣ. ಈ ಕಾರಣಕ್ಕಾಗಿ ಕ್ಷಿಪಣಿಗಳನ್ನು ನಮ್ಮದೇ ದೇಶದಲ್ಲಿ ತಯಾರಿ ಮಾಡೋಣ ಅಂತ 71ರ ಯುದ್ಧದ ನಂತರ ಒಂದು ಪಾಠ ಕಲಿಯುವ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ನಾವು ಭವಿಷ್ಯದಲ್ಲಿ ಯಾರನ್ನು ನೆಚ್ಕೊಳ್ಬಾರ್ದು, ನಮ್ಮನ್ನು ಯಾರೂ ಕೂಡ ಹೆದರಿಸದಂತೆ ನೋಡಿಕೊಳ್ಳುವುದಕ್ಕೆ ನಮ್ಮದೇ ಆದಂಥ ಒಂದು ಕ್ಷಿಪಣಿ ಬಲ ಇರಬೇಕು ಅಂತ ಭಾರತೀಯರೆಲ್ಲರೂ ಕೂಡ ಅಂದುಕೊಂಡ್ರು. ಇವೆಲ್ಲವೂ ಆದ ನಂತರ ಇದನ್ನು ತಯಾರು ಮಾಡುವ ಪ್ರಯತ್ನ ಭಾಗವಾಗಿ ಭಾರತ ಇದನ್ನು ಮಾಡುವ ಪ್ರಯತ್ನವನ್ನು ಮಾಡಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಇವುಗಳನ್ನು ತಯಾರು ಮಾಡುವ ಹಿಂದೆ ಹೆಂಗೆ ಶಕ್ತಿ ಸಾಮರ್ಥ್ಯ ಇತ್ತು ಮತ್ತು ಹೆಂಗೆ ಅಸ್ತವ್ಯಸ್ತ ಆಗಿತ್ತು ನೋಡಿ. ನಾವು ಅಮೆರಿಕ ಕೇಳ್ಕೊಳ್ತೀವಿ, ನಾವೀಗ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದ್ದೀವಿ, ಸ್ವದೇಶಿಯಾಗಿ ತಯಾರು ಮಾಡ್ತಾ ಇದ್ದೀವಿ, ಹಿಂಗೆ ಅಂತ. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಇದರ ಮೇಲೆ ನಿರ್ಬಂಧ ಹೇರೋ ಪ್ರಯತ್ನವನ್ನು ಮಾಡಿತು. ಮೊದಲ ಹಿನ್ನಡೆ ಆಗಿತ್ತು. ನಮಗೆ ಕ್ಷಿಪಣಿಗೆ ಬೇಕಾದಂತಹ ಕೆಲವೊಂದಿಷ್ಟು ಮಟೀರಿಯಲ್ಗಳು ಬೇಕಾಗಿರುತ್ತೆ, ಅವುಗಳನ್ನು ರಫ್ತು ಮಾಡಲ್ಲ ಅಂತ ಅಮೆರಿಕಾನು ಹೇಳ್ತು, ಪಾಶ್ಚಿಮಾತ್ಯ ದೇಶಗಳು ಹೇಳ್ತು. ಅಲ್ಲಿ ಹಿನ್ನಡೆ ಅನುಭವಿಸಿದ್ವಿ. ಆ ಹಿನ್ನಡೆ ಆಗಿದ್ದೇ ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದು. ಎರಡನೇ ಬೆಳವಣಿಗೆ, ಅಬ್ದುಲ್ ಕಲಾಂ ಅವರು ಈ ವಿಚಾರದಲ್ಲಿ ಹೆಂಗೆ ಹಿನ್ನಡೆಯನ್ನು ಅನುಭವಿಸಿದ್ದು ನೋಡಿ. ಈ ಅಗ್ನಿ ಕ್ಷಿಪಣಿಯ ಮೊದಲ ಉಡಾವಣೆಯ ದಿನ ಯಾವಾಗ ನಿಗದಿಯಾಗಿರುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ 20, 1989. ಏಪ್ರಿಲ್ 20ನೇ ತಾರೀಕಿಗೆ ಆಗಿತ್ತು. ಇನ್ನೇನು ಅಲ್ಟಿಮೇಟ್ ಅದನ್ನು ಪರೀಕ್ಷೆ ಮಾಡಬೇಕು. ಕೇವಲ 14 ಸೆಕೆಂಡ್ ಬಾಕಿ ಇರುತ್ತೆ, ಪರೀಕ್ಷೆ ಮಾಡೋದು ಯಶಸ್ವಿ ಆಗುತ್ತೆ, ಭಾರತಕ್ಕೇನೋ ಯಶಸ್ಸು ಸಿಕ್ಬಿಡುತ್ತೆ ಅಂತ 14 ಸೆಕೆಂಡ್ ಬಾಕಿ ಇದ್ದಾಗ ಕಂಪ್ಯೂಟರ್ನಲ್ಲಿ ಹೋಲ್ಡ್, ಇದನ್ನು ಉಡಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಏನೋ ಎರರ್ ಆಗಿದೆ ಅಂತ ಮೊದಲ ಹಂತದಲ್ಲಿ ಆಯಿತು. ಇದಾದ ನಂತರ ಮೇ 1ನೇ ತಾರೀಕಿಗೆ ಮತ್ತೆ ಇದನ್ನು ಪ್ರಯತ್ನ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಪಡ್ತಾರೆ. ಆಗ 20 ಸೆಕೆಂಡ್ ಬಾಕಿ ಇರುತ್ತೆ. 20 ಸೆಕೆಂಡ್ ಇದ್ದಾಗಲೂ ಕೂಡ ಒಂದ್ಸಗೆ ಎರರ್ ಆಗುತ್ತೆ, ಹೋಲ್ಡ್ ಬರುತ್ತೆ. ಹೀಗೆ ಹಿನ್ನಡೆಯನ್ನು ಅನುಭವಿಸಿ ಅಂತಿಮವಾಗಿ ಭಾರತ ಈ ಪೃಥ್ವಿ ವಿಚಾರದಲ್ಲಿ ಸಾಧನೆಯನ್ನು ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಅದೇ ಪೃಥ್ವಿ ಇವತ್ತು ಭಾರತಕ್ಕೆ ಶಕ್ತಿ ಸಾಮರ್ಥ್ಯವನ್ನು ತಂದುಕೊಟ್ಟಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ಈಗ ಎಲ್ಲದರ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ಪೃಥ್ವಿ 1 ಆಯಿತು, 2 ಆಯಿತು, 3 ಆಯಿತು. ಹಾಗಾದರೆ ಪೃಥ್ವಿ 1 ವಿಶೇಷತೆ ಏನು? ಭಾರತದ ಮೊದಲ ಸ್ವದೇಶಿ ಬ್ರಹ್ಮಾಸ್ತ್ರ ಇದು. ನಾನು ಅವಾಗಲೇ ಹೇಳಿದೆ, ಸ್ವದೇಶಿಯಾಗಿ ತಯಾರು ಮಾಡಿದ್ದು 1983ರಲ್ಲಿ IGMDP ಯೋಜನೆಯಡಿ. ನಾನು ಅವಾಗಲೇ ಹೇಳಿದ್ನಲ್ಲ, ಇಂಟಿಗ್ರೇಟೆಡ್ ಅನ್ನುವಂಥ ಒಂದು ಹೆಸರನ್ನು ಕೊಡುವ ಪ್ರಯತ್ನದ ಭಾಗವಾಗಿ ಇದನ್ನು ತೆಗೆದುಕೊಂಡು ಬಂದರು. ಭಾರತದ ಮೊದಲ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು. 150 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಹತ್ತಿರದ ಶತ್ರು ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಸದಾ ಸಿದ್ಧ ಸ್ಥಿತಿಯಲ್ಲಿ ಇರುವಂಥದ್ದು. 1988ರಲ್ಲಿ ಮೊದಲ ಬಾರಿಗೆ ಯಶಸ್ವಿ ಪರೀಕ್ಷೆ ಆಯಿತು. 1994ರಲ್ಲಿ ಭಾರತೀಯ ಸೇನೆಗೆ ಇದನ್ನು ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ದ್ರವ ಇಂಧನ ಬಳಕೆಯ ಸವಾಲಿತ್ತು, ಹಳೆಯ ತಂತ್ರಜ್ಞಾನದ ಕಾರಣಕ್ಕಾಗಿ ಈಗ ನಿವೃತ್ತಿಯಾಗಿದೆ. ಪೃಥ್ವಿ 1 ಸ್ಥಾನಕ್ಕೆ ಅನೇಕ ಅತ್ಯಾಧುನಿಕ ಪ್ರಹಾರ್ ಮತ್ತು ಪ್ರಳಯ ಕ್ಷಿಪಣಿಗಳೆಲ್ಲ ಬಂದಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಹೆಂಗೆ ಭಾರತಕ್ಕೆ ಇದು ಅನುಕೂಲ ಆಗುತ್ತೆ ನೋಡಿ.
40 ಕಿಲೋಮೀಟರ್ ಕನಿಷ್ಠ, 150 ಕಿಲೋಮೀಟರ್ ಗರಿಷ್ಠ ಈ ದೂರದವರೆಗೆ ಶತ್ರುಗಳ ನೆಲೆಯನ್ನೆಲ್ಲ ನಾವು ಭೇದಿಸ್ತೀವಿ. 1000 kg ಅಂದರೆ 1 ಟನ್ ತೂಕದ ಸಾಂಪ್ರದಾಯಿಕ ಮತ್ತು ಅತ್ಯಂತ ವಿನಾಶಕಾರಿ ಪರಮಾಣು ಯುದ್ಧ ಉಪಕರಣಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇದು ಶಕ್ತಿಯಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಇದನ್ನು ಒಂದೇ ಜಾಗದಲ್ಲಿ ಇಡೋದಕ್ಕೆ ಸಾಧ್ಯವಾಗಲ್ಲ. ಅಂದರೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕಿಂತ ಅದು ನಮಗೊಂದು ಬೆನಿಫಿಟ್. ನಮ್ಗೆ ಯಾವ ಜಮ್ಮು ಕಾಶ್ಮೀರಕ್ಕೆ ಬೇಕಾ, ಪಂಜಾಬ್ ಪ್ರಾಂತ್ಯಕ್ಕೆ ಬೇಕಾ, ಕಾಡಿಗೆ ತೆಗೆದುಕೊಂಡು ಹೋಗಬೇಕಾ, ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾ, ಎಲ್ಲ ಕಡೆಗಳಲ್ಲೂ ಕೂಡ ತೆಗೆದುಕೊಂಡು ಹೋಗಬಲ್ಲಂತಹ ವಿಶೇಷವಾದಂತಹ ಪರಿಸ್ಥಿತಿ ಇದು ಕೂಡ ಪೃಥ್ವಿ 1 ಭಾರತಕ್ಕೆ ಯುದ್ಧದ ಸಮಯದಲ್ಲಿ ಶತ್ರುಗಳಿಗೆ ತಿಳಿಯದಂತೆ ಇವುಗಳ ಮುಖಾಂತರ ದಾಳಿ ಮಾಡೋದಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಕಂಪ್ಯೂಟರ್, ವಿಜ್ಞಾನಿಗಳು ಇದರಲ್ಲೇ ಒಂದು ಕಂಪ್ಯೂಟರ್ ಮೆದುಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಗೂಗಲ್ ಮ್ಯಾಪು, ಅದಾದ ನಂತರ ಗಾಳಿ ಯಾವುದು ಇಲ್ಲದೇನೆ ಆಟೋಮೆಟಿಕ್ ಆಗಿ ಗುರಿಯನ್ನು ತಲುಪಬಲ್ಲಂಥ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಸ್ವದೇಶಿ ಅನ್ನೋದು ನಾವು ಗಮನಿಸಬೇಕಾದಂಥ ಸಂಗತಿ. ಇದರ ತಾಂತ್ರಿಕ ವಿವರಗಳು ಕೂಡ ಇದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು 9 ಮೀಟರ್ ಇದೆ, 4400 ಕಿಲೋಗ್ರಾಮ್ ಎಲ್ಲ ಇದೆ, ವ್ಯಾಪ್ತಿ 150 ಕಿಲೋಮೀಟರ್ಗೆ ಹೋಗುತ್ತೆ, 1000 kg. ನಾನು ಅದನ್ನ ಉಲ್ಲೇಖ ಮಾಡೋ ಪ್ರಯತ್ನ ಮಾಡಿದೆ. ಇನ್ನು ಎರಡನೇದ್ದು ಪೃಥ್ವಿ 2. ಇದರ ವಿಶೇಷತೆ ಏನು? ಇದು ಶತ್ರುಗಳ ವಾಯುನೆಲೆಗಳಿಗೆ ಅಂತ್ಯವನ್ನು ತಂದಿಟ್ಟುಬಿಡುತ್ತೆ. ಹೆಂಗೆ? ಭಾರತೀಯ ವಾಯುಸೇನೆ ಮತ್ತು ಭೂಸೇನೆಯ ಬತ್ತಳಿಕೆಯಲ್ಲಿರುವಂಥ ಅತ್ಯಂತ ಯಶಸ್ವಿ ಸ್ವದೇಶಿ ಕ್ಷಿಪಣಿ ಇದು. ಅದರ ಮುಂದುವರೆದ ಭಾಗ ಪೃಥ್ವಿ 150 ಕಿಲೋಮೀಟರ್ಗಿತ್ತು, ಆ ವ್ಯಾಪ್ತಿಯಲ್ಲಿತ್ತು. ಇದರ ಕಾರ್ಯಾಚರಣೆ ಬೇರೆ. 250ರಿಂದ 350 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರು ರಾಷ್ಟ್ರದ ಆಳದಲ್ಲಿರುವಂಥ ಗುರಿಗಳನ್ನು ಧ್ವಂಸ ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಅದು ಪೃಥ್ವಿ 2ಗಿದೆ. ಸಾಂಪ್ರದಾಯಿಕ ಮತ್ತು ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯುತ್ತೆ. ಪೃಥ್ವಿ 1 ಕೂಡ ತೆಗೆದುಕೊಂಡು ಹೋಗ್ತೀವಿ. ಅದರ ಮುಂದುವರೆದ ಭಾಗ ಒನ್ಸ್ ಅಗೇನ್ ಇದು. ಅತ್ಯಾಧುನಿಕ ಮಾರ್ಗದರ್ಶನ ವ್ಯವಸ್ಥೆ ಇದರಲ್ಲಿದೆ. ಶತ್ರುಗಳ ವಾಯು ರಕ್ಷಣಾ ಕವಚವನ್ನು ಕೂಡ ವಂಚಿಸಿ ದಾಳಿ ಮಾಡಬಹುದು. ಆಗಸ್ಟ್ 2026 ಪರೀಕ್ಷೆಯಲ್ಲೂ ಕೂಡ, ಅಂದರೆ ಇತ್ತೀಚೆಗೆ ಇದನ್ನು ಮಾಡಲಾಯಿತು, ಅದು ಕೂಡ ಎಲ್ಲವೂ ಆಗಿದೆ. ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರೀತಾರೆ. 250ರಿಂದ 350 ಕಿಲೋಮೀಟರ್ ವ್ಯಾಪ್ತಿಯ ಗರಿಷ್ಠ ವ್ಯಾಪ್ತಿ ಇದೆ. ವಾಯುಸೇನೆ ಮತ್ತು ಭೂಸೇನೆ ಎರಡು ಕಡೆಗೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಳಬಹುದು. 500ರಿಂದ 1000 kg ಪರಮಾಣು ಸಹಿತ ವೇಟನ್ನು ತೆಗೆದುಕೊಂಡು ಹೋಗುತ್ತೆ. ಏಕಾಂತದ ದ್ರವ ಇಂಧನ ಇದೆ. ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಇದರ ನಿರ್ವಹಣೆಯನ್ನು ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇದು ಪೃಥ್ವಿ 2 ಆಯಿತು. ಇದು ಪೃಥ್ವಿ 2 ಹೆಂಗಿದು? ಈಗ ವಿಮಾನಗಳು ಹೆಂಗೆ ಟೇಕಪ್ ಆಗುತ್ತೆ, ಅವುಗಳನ್ನು ಹೆಂಗೆ ಗುರಿಯಾಗಿಸ್ಕೊಳ್ಬೇಕು ಅನ್ನೋದು ಎಲ್ಲವೂ ಕೂಡ ಅತ್ಯಂತ ಮುಖ್ಯ ಆಗುತ್ತೆ ಯುದ್ಧದಲ್ಲಿ. ಅದನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಈ ಶತ್ರುಗಳ ರನ್ವೇಗಳೇನಿರುತ್ತೆ, ಹೆಲಿಕಾಪ್ಟರ್ಗಳ ತಂಗುದಾಣ ಏನಿರುತ್ತೆ, ವಿಮಾನ ನಿಲ್ದಾಣದ ಕಂಟ್ರೋಲ್ ರೂಮ್ಗಳೇನಿರುತ್ತೆ, ಅವುಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಧ್ವಂಸ ಮಾಡೋದಕ್ಕೆ ಪೃಥ್ವಿ 2 ನಮಗೆ ಅನುಕೂಲ ಆಗುತ್ತೆ. ಇದು ಗಮನಿಸಬೇಕಾದ ಸಂಗತಿ. 350 ಕಿಲೋಮೀಟರ್ ದೂರವರೆಗೆ ಸಾಗುತ್ತೆ. ಗಡಿಯಿಂದ ಸಾಕಷ್ಟು ದೂರದಲ್ಲಿ ಶತ್ರುಗಳ ರಡಾರ್ಗಳನ್ನು, ವಾಯುನೆಲೆಗಳನ್ನು ಇಲ್ಲೇ ಇದ್ಕೊಂಡು ಅದನ್ನು ಜಾಮ್ ಮಾಡುವಂಥದ್ದು, ಅದನ್ನು ಧ್ವಂಸ ಮಾಡುವಂಥ ಹಂತಕ್ಕೆ ಹೋಗುತ್ತೆ. ಇದು ಒಂದು. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಅತ್ಯಂತ ನಿಖರವಾಗಿ, ವೇಗವಾಗಿ ಶತ್ರುಗಳ ವಾಯುನೆಲೆಗೆ ನಡುಕವನ್ನು ತಂದಿಡುತ್ತೆ. 500ರಿಂದ 750 kg ನಾನು ಆವಾಗಲೇ ಹೇಳಿದೆ. ರನ್ವೇ ಫೆಂಟ್ರೇಷನ್ ಬಾಂಬ್ಗಳನ್ನು ಕೂಡ ಇದು ತೆಗೆದುಕೊಂಡು ಹೋಗುತ್ತೆ. ಇದು ರನ್ವೇಯ ಸಿಮೆಂಟ್ ಕಾಂಕ್ರೀಟನ್ನು ಆಳವಾಗಿ ಕೊರೆದು ಬ್ಲಾಸ್ಟ್ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಇದು ಪೃಥ್ವಿ 2ನ ವಿಶೇಷತೆ. ಇದು ಕೂಡ ಆಗಸ್ಟ್ 2026ರಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಪೃಥ್ವಿ 3. ಪೃಥ್ವಿ 1 ಆಯಿತು, ಪೃಥ್ವಿ 2 ಆಯಿತು, ಪೃಥ್ವಿ 3. ಇದರ ವಿಶೇಷತೆ ಏನು? ಇದು ನೌಕಾಪಡೆಯ ಪರ್ವತದಂತಿರುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದೆ. ಹೇಗೆ? ನೌಕಾ ಆವೃತ್ತಿಯೇ ಈ ಧನುಷ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಯುದ್ಧ ನೌಕೆಗಳಿಂದ ಹಾರುವಂಥ ಮೊದಲ ಕ್ಷಿಪಣಿ ಇದು. ಅದು ಪೃಥ್ವಿ 3. 350ರಿಂದ 600 ಕಿಲೋಮೀಟರ್ ವ್ಯಾಪ್ತಿ ಇರುತ್ತೆ. ಸಮುದ್ರ ಕರಾವಳಿಯ ಗುರಿಗಳ ಮೇಲೆ ನಿಖರವಾಗಿ ದಾಳಿಯನ್ನು ಇಡ್ತೀವಿ. 2 ಹಂತದ ಇಂಧನ ಇದೆ. ಮೊದಲ ಹಂತದಲ್ಲಿ ಘನ ಇಂಧನವನ್ನು ಬಳಕೆ ಮಾಡ್ತೀವಿ. ಅದಾದ ನಂತರ ಇದಕ್ಕೆ ದ್ರವ ಇಂಧನವನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಪರಮಾಣು ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಇದೀಗ ಬ್ರಹ್ಮೋಸ್ ಅಬ್ಬರಕ್ಕೆ ಧನುಷ್ ತನ್ನ ದಾರಿಯನ್ನು ಮಾಡಿಕೊಟ್ಟಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಏನಾಯ್ತು ಇದು ಬೆಳವಣಿಗೆ? ಪೃಥ್ವಿ 3 ಮತ್ತಷ್ಟು ವಿಶೇಷತೆ ಏನು ಅಂತ ಹೇಳಿದ್ರೆ, ಧನುಷ್ ಅಂತ ನಾವು ಕರಿತೀವಿ. ನೌಕಾಪಡೆಯ ಪರ್ವತ ಶಕ್ತಿ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಸಮುದ್ರದ ಮಾರ್ಗದಲ್ಲಿ ಇದ್ಕೊಂಡು ಶತ್ರುಗಳನ್ನು ನಡೆಸಬಹುದಾದಂಥ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಅಲೆಗಳ ಅಬ್ಬರಕ್ಕೆ ಸದಾ ಅಲುಗಾಡ್ತಾ ಇರುವಂಥ ಯುದ್ಧ ನೌಕೆಯ ಮೇಲಿಂದಲೂ ಕೂಡ ಇದು ಕ್ಷಿಪಣಿಯನ್ನು ಹಾರಿಸೋದಕ್ಕೆಲ್ಲ ಸಾಧ್ಯ ಆಗುತ್ತೆ. 350 ಕಿಲೋಮೀಟರ್ ದೂರದಲ್ಲಿರುವಂಥ ಶತ್ರುಗಳನ್ನು ಹೊಡೆಯುತ್ತೀವಿ. ಘನ ಇಂಧನ ಮತ್ತು ದ್ರವ ಇಂಧನ ಜಂಟಿ ಇಂಧನವನ್ನು ವ್ಯವಸ್ಥೆಯನ್ನು ಇದು ಕೂಡ ಹೊಂದಿದೆ ಅಂತ ಸದ್ಯಕ್ಕೆ ಇರುವಂಥ ಅಪ್ಡೇಟು. ಇದು ಕೂಡ ಸಮುದ್ರದ ಮೇಲಿಂದ ಪರಮಾಣು ದಾಳಿ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದು ಕೂಡ ಭಾರತದಲ್ಲಿದೆ. ಇದು ಒಂದು. ಹಾಗಾದರೆ ಭಾರತ ಇಷ್ಟೆಲ್ಲ ಬೆಳವಣಿಗೆಗಳನ್ನು ಸಾಧಿಸಿದ ನಂತರ ಇದೀಗ ನಾವೇನಾಗಿದ್ದೀವಿ ಅಂತ ಹೇಳಿದರೆ, ಮಿಸೈಲ್ ಸೂಪರ್ ಪವರ್ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿರೋದು. ಮಿಸೈಲ್ ಸೂಪರ್ ಪವರ್ ಆಗಿದ್ದೀವಿ. ಹೆಂಗೆ?
ಪೃಥ್ವಿ ಯಶಸ್ಸಿನಿಂದ ಅಗ್ನಿ, ಬ್ರಹ್ಮೋಸ್ ಮತ್ತು ಆಕಾಶ್ ಕ್ಷಿಪಣಿಗಳೆಲ್ಲ ಜನ್ಮ ತಾಳಿದ್ದನ್ನು ನೋಡ್ತಾ ಇದ್ದೀವಿ. ಹಳೆಯದಾದಂಥ ಪೃಥ್ವಿ-1ರ ಸ್ಥಾನಕ್ಕೆ ಇದೀಗ ಅತ್ಯಾಧುನಿಕ ಪ್ರಳಯ್ ಮತ್ತು ಪ್ರಹಾರ್ ಎಂಟ್ರಿ ಕೊಟ್ಟಿದೆ. ಘನ ಇಂಧನ ಆಧಾರಿತ ಪ್ರಳಯ್ ಕ್ಷಿಪಣಿ ಶತ್ರುಗಳ ರಡಾರ್ಗೆ ಪತ್ತೆ ಹಚ್ಚೋದಕ್ಕೆ ಅಸಾಧ್ಯ ಅಂತ. ಮಿಸೈಲ್ ಸೂಪರ್ ಪವರ್ ಆಗೋದಕ್ಕೆ ಏನು ಕಾರಣ, ಅಥವಾ ಕ್ಷಿಪಣಿ ಮಹಾಶಕ್ತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಗ್ನಿ-5 ಅಂತ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇವತ್ತು ಭಾರತದ ಬಳಿ ಇದೆ. ಇದರ ವ್ಯಾಪ್ತಿ 5,000 ಕಿಲೋಮೀಟರ್ ತನಕ ಇದೆ. ನಮ್ದು ಮೊದಲ ಪೃಥ್ವಿ-1 ಮಾಡಿದಾಗ ಎಷ್ಟಿತ್ತು ಸಾಮರ್ಥ್ಯ? ಕೇವಲ 150 ಕಿಲೋಮೀಟರ್ ಇತ್ತು. ಇದೀಗ ನಾವು ಅಗ್ನಿ-5 ಅಂತ ಖಂಡಾಂತರ ಕ್ಷಿಪಣಿಗಳು ಭಾರತದ ಬಳಿ ಇದೆ. ಇದು ಎಷ್ಟು? 5,000 ಕಿಲೋಮೀಟರ್ ಇದೆ. ಇದು ಅಂದ್ರೆ ಇದರ ಅರ್ಥ ಏಷ್ಯಾ ಖಂಡ, ಯುರೋಪ್ನ ಕೆಲ ಭಾಗಗಳು, ಚೀನಾದ ಅತ್ಯಂತ ದೂರದ ಉತ್ತರದ ಕೊನೆಯ ಭಾಗಗಳನ್ನು ಕೂಡ ಗುರಿಯಾಗಿಸಿಕೊಂಡು ಭಾರತ ಇವತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಬಹುದು. ಅದು ಭಾರತದ ಬಳಿ ಇದೆ. ಇದು ಒಂದು. ಎರಡನೇದು ಬ್ರಹ್ಮೋಸ್ ನಮ್ಮ ಬಳಿ ಇದೆ. ಭಾರತ ಮತ್ತು ರಷ್ಯಾದವರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದು, ಅನೇಕ ದೇಶಗಳು ಈಗಾಗಲೇ ಅದನ್ನು ಖರೀದಿ ಮಾಡ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಧ್ವನಿಯ ವೇಗಕ್ಕಿಂತಲೂ ಕೂಡ 3 ಪಟ್ಟು ವೇಗದಲ್ಲಿ ಹೋಗಬಲ್ಲಂತಹ ಬ್ರಹ್ಮೋಸ್ ಕ್ಷಿಪಣಿ ನಮ್ಮ ಬಳಿ ಇದೆ. ಜಗತ್ತಿನ ಯಾವ ದೇಶದ ಬಳಿಯೂ ಕೂಡ ಇಂಥದ್ದೊಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಈಗಾಗಲೇ ನಾವು ಫಿಲಿಪೈನ್ಸಿಗೆ ಕೊಟ್ಟಿದ್ದೀವಿ. ಇತ್ತೀಚೆಗೆ ಇಂಡೋನೇಷ್ಯಾದವರು ಕೂಡ ಬೇಕು ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಬಳಿ ಚಲಿಸುವ ಶತ್ರುಗಳ ಉಪಗ್ರಹಗಳನ್ನು ನೆಲದಿಂದಲೇ ಹೊಡೆದುರುಳಿಸಬಲ್ಲಂತಹ ಆಂಟಿ ಸೈಕ್ಲೈಟ್ ಕ್ಷಿಪಣಿ ತಂತ್ರಜ್ಞಾನವೂ ಕೂಡ ಭಾರತದ ಬಳಿ ಇದೆ. ಅಂದರೆ ಇದರ ಅರ್ಥ ಕೇವಲ ಪೃಥ್ವಿ-1ನಿಂದ ಶುರುವಾದಂಥ ಈ ಪಯಣ ಅಂದರೆ 150 ಕಿಲೋಮೀಟರ್, 40ರಿಂದ 150 ಕಿಲೋಮೀಟರ್ ವ್ಯಾಪ್ತಿಗೆ ಶುರುವಾದಂತಹ ಪಯಣ 5,000 ಕಿಲೋಮೀಟರ್ ತನಕ ಬಂದು ನಿಂತಿದೆ. ಅದರ ಅರ್ಥ ಭಾರತ ಇವತ್ತು ಸ್ವಾವಲಂಬಿ ಆಗ್ತಾ ಇದೆ. ಅದರ ಹಿಂದೆ ಅಬ್ದುಲ್ ಕಲಾಂರಂತಹ ಅನೇಕ ಜನ ವಿಜ್ಞಾನಿಗಳ ಶ್ರಮ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇದು 3ನೇ ಸುದ್ದಿ. 4ನೇ ಸುದ್ದಿ ತಮಿಳುನಾಡಲ್ಲಿ ಆಗಿರುವಂಥ ಬೆಳವಣಿಗೆ. ನಮ್ಮಲ್ಲಿ ಒಂದು ಮಾತಿದೆ, ಚುನಾವಣೆಯ ಭರವಸೆಗಳು, ಚುನಾವಣೆಯ ಪ್ರಣಾಳಿಕೆಗಳು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ. ಚುನಾವಣೆಯ ನಂತರ ಯಾವ ಮುಖ್ಯಮಂತ್ರಿಗಳು, ಸಚಿವರು ಅದ್ರ ಬಗ್ಗೆ ಮಾತನಾಡಲ್ಲ ಅಂತ ಅನೇಕ ರಾಜಕೀಯ ಪಕ್ಷಗಳು ಹೇಳ್ತಾರೆ. ನಾವು 160 ಭರವಸೆ ಕೊಟ್ಟಿದ್ದೀವಿ, 120 ಈಡೇರಿಸಿದ್ದೀವಿ, 150 ಕೊಟ್ಟಿದ್ದೀವಿ, 140 ಈಡೇರಿಸಿದ್ದೀವಿ ಅಂತ. ಬಟ್ ವಾಸ್ತವವಾಗಿ ಅದು ಭಾರಿ ಕಡಿಮೆ ಇರುತ್ತೆ ಅಂತ. ಬಟ್ ಇದರ ತದ್ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿರುವಂಥ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಪಾರ್ಟಿ ಅವುಗಳನ್ನು ಈಡೇರಿಸುವ ಹಂತಕ್ಕೆ ಹೋಗ್ತಾ ಇದೆ. ಅಂದರೆ ಪೂರ್ತಿಯಾಗಿ ಈಡೇರಿಸಿದ್ದಾರೆ ಅಂತಲ್ಲ, ಕೆಲವೊಂದಿಷ್ಟು ಯಾವ ಭರವಸೆಗಳನ್ನು ಅವರು ಕೊಟ್ಟಿದ್ರೋ ಆ ಎಲ್ಲ ಭರವಸೆಗಳನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡಿದೆ. ಅದರ ಭಾಗವಾಗಿ ವಿಧಾನಸಭೆಯಲ್ಲಿ ಇವುಗಳೆಲ್ಲವನ್ನು ಘೋಷಣೆ ಮಾಡುವ ಹಂತಕ್ಕೆ ವಿಜಯ್ ಅವರು ಬಂದಿದ್ದಾರೆ. ಅದು ಕುಟುಂಬಕ್ಕೆ ಸಿಲಿಂಡರ್ ಕೊಡೋದು, ಮಹಿಳೆಯರಿಗೆ ಉಚಿತ ಪ್ರಯಾಣ, ಅದಾದ ನಂತರ ಒಂದು ಏರ್ಪೋರ್ಟ್ ವಿವಾದ ಎಲ್ಲ ಆಗಿತ್ತಲ್ಲಿ, ಭೂಮಿ ಹೋಗುತ್ತೆ ಅಂತ ರೈತರು 1,000ಕ್ಕೂ ಅಧಿಕ ದಿನಗಳ ನಂತರ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ವಾಪಸ್ ತೆಗೆದುಕೊಳ್ಳುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಯೋಜನೆಗೆ ವಿಜಯ್ ಅವರು ಚಾಲನೆ ಕೊಟ್ಟರು, ಏನೇನಾಯಿತು ಬೆಳವಣಿಗೆ, ಎಲ್ಲದರ ಬಗ್ಗೆ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ತಮಿಳುನಾಡಲ್ಲಿ ವಿಜಯ್ ವೆಟ್ರಿ ಕ್ರಾಂತಿ. ಟಿವಿಕೆ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂತು. ಅವರೆಲ್ಲ ಪ್ರಣಾಳಿಕೆ ಕೊಡುವಂಥ ಸಮಯದಲ್ಲಿ ಯಾರನ್ನ ಗುರಿಯಾಗಿಸಿಕೊಂಡು ಪ್ರಣಾಳಿಕೆ ಕೊಟ್ಟಿದ್ರು? ಒಂದು ಯುವಕರು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು. ಇವರೆಲ್ಲರನ್ನ ಗುರಿಯಾಗಿಸಿಕೊಂಡು ತಮ್ಮ ಪ್ರಣಾಳಿಕೆಯನ್ನು ಟಿವಿಕೆ ರೂಪಿಸಿತ್ತು. ಅದರ ಭಾಗವಾಗಿ ಯುವಕರು ಓಟ್ ಹಾಕಿದ್ರು, ಮಹಿಳೆಯರು ಓಟ್ ಹಾಕಿದ್ರು, ವಿದ್ಯಾರ್ಥಿಗಳು ಕೂಡ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಓಟ್ ಹಾಕುವ ಪ್ರಯತ್ನವನ್ನು ಮಾಡಿದರು. ಇದರ ಭಾಗವಾಗಿ ಟಿವಿಕೆ ಅಧಿಕಾರಕ್ಕೆ ಬಂತು. ಇದೀಗ ತಮಿಳುನಾಡು ಜನತೆಗೆ ಸಿಎಂ ಜೋಸೆಫ್ ವಿಜಯ್ ಭರ್ಜರಿ ಕೊಡುಗೆ ಕೊಟ್ಟಿದ್ದಾರೆ. 3 LPG ಸಿಲಿಂಡರ್ಗಳು, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ ಬಸ್ಗಳಲ್ಲಿ ಅನ್ಲಿಮಿಟೆಡ್ ಫ್ರೀ ಪ್ರಯಾಣ ಇದೆ. ರೈತರ ಭೂಮಿ ಉಳಿಸುವುದಕ್ಕೆ ಫರಂದೂರು ವಿಮಾನ ನಿಲ್ದಾಣ ಯೋಜನೆಯನ್ನು ರದ್ದುಗೊಳಿಸ್ತೀನಿ ಅಂತ ವಿಜಯ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಬೆಳವಣಿಗೆ ಆಗಿರೋದು. ನಾನು ಆವಾಗಲೇ ಹೇಳಿದೆ, ರೈತರು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡೆಲ್ಲ ಪ್ರಣಾಳಿಕೆಲ್ಲ ಬಿಡುಗಡೆ ಮಾಡಿದ್ರು. ಮಾಸಿಕ ಭತ್ಯೆ 2,500 ರೂಪಾಯಿ ಹಣವನ್ನು ಕೊಡ್ತೀವಿ, ಆರ್ಥಿಕ ಸಹಾಯ ಅಂತ ಹೇಳಿದ್ರು. ಉಚಿತವಾಗಿ ವರ್ಷಕ್ಕೆ 6 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರು. ಇದೀಗ 3 ಸಿಲಿಂಡರ್ಗೆ ಸದ್ಯಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮದುವೆಗೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ, ಒಂದು 8 ಗ್ರಾಮ್ ಚಿನ್ನವನ್ನು ಕೂಡ ನಾವು ಅಂದರೆ 1 ಸವರನ್ ಚಿನ್ನವನ್ನು ಮದುವೆಗೆ ಕೊಡ್ತೀವಿ ಅಂತ, ಮತ್ತು ರೇಷ್ಮೆ ಸೀರೆಯನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿಕೊಂಡಿದ್ರು. ಅಣ್ಣನ್ ಸೀರ್ ಯೋಜನೆ ಅಂತ ಕರೀತಾರೆ ಅದನ್ನು, 8 ಗ್ರಾಮ್ ಚಿನ್ನವನ್ನು ಕೊಡೋದಕ್ಕೆ, ಅದನ್ನು ಕೂಡ ಅವರು ಘೋಷಣೆ ಮಾಡಿದ್ರು. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಮವನ್ನು ಆರಂಭ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಡ್ತೀವಿ ಅಂತ ಹೇಳಿದ್ರು. 15,000 ರೂಪಾಯಿ ಶೈಕ್ಷಣಿಕ ಸಹಾಯಧನವನ್ನು ಕೂಡ ವಿಜಯ್ ಅವರೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಅದರ ಭಾಗವಾಗಿ ಕೆಲವೊಂದಿಷ್ಟು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬರೋದು ಅಥವಾ ಅವುಗಳನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ವಿಜಯ್ ಅವರು ಮಾಡ್ತಾ ಇದ್ದಾರೆ. ಇದೀಗ ಬಡವರ ಅಡುಗೆ ಮನೆಗೆ ಸಿಲಿಂಡರ್ ಭಾಗ್ಯ. ನಾನು ಹೇಳಿದೆ 6 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇದೀಗ 3 ಸಿಲಿಂಡರ್. ಯಾರಿಗೆ? 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ಕುಟುಂಬಗಳಿಗೆ ಈ ಯೋಜನೆಯ ಲಾಭ ಸಿಗ್ತಾ ಇದೆ. ತಮಿಳುನಾಡಲ್ಲಿ 3 ಸಿಲಿಂಡರ್ ಕೊಡ್ತೀವಿ, 1,34,00,000 ಜನರಿಗೆ ಇದೆಲ್ಲವೂ ಕೂಡ ಸಹಾಯ ಆಗುತ್ತೆ ಅಂತ. ಸಿಲಿಂಡರ್ ಖರೀದಿ ಮಾಡಿದ ನಂತರ ಹಣ ನೇರವಾಗಿ ಅವರ ಫಲಾನುಭವಿಗಳು ಯಾರಿರ್ತಾರೆ ಅವರ ಖಾತೆಗೆ ಹೋಗುತ್ತೆ. ವರ್ಷಕ್ಕೆ 3 ಸಿಲಿಂಡರ್. ಇದಕ್ಕೆ ಅನ್ನಪೂರ್ಣಿ ಸೂಪರ್ 6 ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅನ್ನಪೂರ್ಣಿ ಸೂಪರ್ 6 ಅಂತ.
ಯಾರ್ದು 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದೆಯೋ, ಸಣ್ಣ ಅತಿ ಸಣ್ಣ ರೈತರು ಮತ್ತು BPL ಕುಟುಂಬದವರು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಸರಿಸುಮಾರು 1,30,00,000 ಜನ ಕುಟುಂಬಗಳು ಇದರಿಂದ ಪ್ರಯೋಜನವನ್ನು ಪಡೆದುಕೊಳ್ತಾರೆ. ಮೊದಲು ನಾವು ಸಿಲಿಂಡರ್ ಖರೀದಿ ಮಾಡಬೇಕು, ಹಣವನ್ನು ಕೊಟ್ಟು ಖರೀದಿ ಮಾಡಿದ ನಂತರ ಆ ಸಿಲಿಂಡರ್ ಸಂಪೂರ್ಣ ವೆಚ್ಚ ಏನಿರುತ್ತೆ ಅದನ್ನು ಸರ್ಕಾರ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಾಕುತ್ತೆ ಅಂತ ಅವರೆಲ್ಲ ಹೇಳಿದ್ದಾರೆ. ಇದು 2027ರ ಪೊಂಗಲ್ ಅಂದರೆ ನಾವು ಸಂಕ್ರಮಣ ಅಂತ ನಾವೇನು ಕರಿತೀವಿ ಆ ಹಬ್ಬದ ದಿನ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅಂತ ಅವರೆಲ್ಲ ಹೇಳಿದ್ದಾರೆ. ಪ್ರತಿ ವರ್ಷ ತಮಿಳುನಾಡು ಸರ್ಕಾರ ಇದಕ್ಕಾಗಿ ಒಂದು 4,000 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡುತ್ತೆ ಅಂತ. ಈ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,30,00,000 ಜನರಿಗೆ ಉಚಿತವಾಗಿ ವರ್ಷಕ್ಕೆ 3 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ವಿಜಯ್ ಅವರಿಗೆಲ್ಲ ಹೇಳಿರೋದು. ಇದು ಒಂದು. ಮತ್ತೊಂದು ಬೆಳವಣಿಗೆ, ಮಹಿಳೆಯರಿಗೆ ವೆಟ್ರಿ ಪಯಣದ ಬಂಪರ್ ಆಫರ್. ನಮ್ಮಲ್ಲಿ ಶಕ್ತಿ ಯೋಜನೆ ಇದೆ. ಏನು ಶಕ್ತಿ ಯೋಜನೆ? ಮಹಿಳೆಯರಿಗೆ ಉಚಿತವಾಗಿ ಓಡಾಡೋದಕ್ಕೆ. ಒನ್ಸ್ ಅಗೇನ್ ಅದೇ ರೀತಿ ಅಕ್ಟೋಬರ್ 2ನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ಇದೆ. ಅವತ್ತು ವೆಟ್ರಿ ಪಯಣಂ ಎನ್ನುವಂಥ ಈ ಯೋಜನೆ ಅಂದರೆ ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಓಡಾಡುವಂಥ ಈ ಯೋಜನೆ ಏನಿದೆ ಅದು ಸಂಪೂರ್ಣವಾಗಿ ಜಾರಿಗೆ ಬರ್ತಾ ಇದೆ. ಎಕ್ಸ್ಪ್ರೆಸ್ ಮತ್ತು ಡಿಲಕ್ಸ್ ಬಸ್ಗಳಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣ. ಹಿಂದೆ ತಮಿಳುನಾಡಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇತ್ತು, ಆದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು. ಕೇವಲ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಉಚಿತ ಪ್ರಯಾಣ ಇತ್ತು. ಅದನ್ನು ಇದೀಗ ಅನ್ಲಿಮಿಟೆಡ್ ಮಾಡಿದ್ದಾರೆ. ಅನ್ಲಿಮಿಟೆಡ್ ರಾಜ್ಯದ ಯಾವುದೇ ಮೂಲೆಗಳು ಕೂಡ ನೀವು ತಿರಳು, ಅದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ತಿರೋ, ಕರಾವಳಿಗೆ ಹೋಗಿ, ಕರ್ನಾಟಕದಲ್ಲಿ ಯಾವುದೇ ಪ್ರದೇಶಕ್ಕೆ ನೀವು ಹೋದರೂ ಕೂಡ ಅದೊಂದು ಫ್ರೀ ಇದೆ. ಅದೇ ರೀತಿಯಾಗಿ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಕೇವಲ ಸಾಮಾನ್ಯ ಬಸ್ಗಳಿಗೆ ಮಾತ್ರ ಇತ್ತು, ಈಗ ಅದನ್ನು ಎಕ್ಸ್ಪ್ರೆಸ್ ಬಸ್ಗಳು, ಡಿಲಕ್ಸ್ ಬಸ್ಗಳು, LSS ಬಸ್ಗಳು ಈ 3 ಬಸ್ಗಳಿಗೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಕೇವಲ ಸಾಮಾನ್ಯ ಸಾರಿಗೆಗೆ ಮಾತ್ರ ಮಹಿಳೆಯರಿಗೆ ಅವಕಾಶ ಇದೆ, ಬಟ್ ತಮಿಳುನಾಡಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೇ ₹1 ಟಿಕೆಟ್ ಇಲ್ಲದೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಈ ಹಿಂದೆ ಇದ್ದಂಥ ಯೋಜನೆಯಲ್ಲಿ ಕೇವಲ ಸ್ಥಳೀಯ ನಗರ ಅಥವಾ ಗರಿಷ್ಠ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತ ಪ್ರಯಾಣವಿತ್ತು. ಅಂದರೆ ನೀವು ಅಂತರ್ ಜಿಲ್ಲೆಗೆ ಹೋಗೋದಕ್ಕೆ ಅಲ್ಲಿ ಅವಕಾಶಗಳು ಬಹಳ ಕಡಿಮೆ ಇತ್ತು. ಇದೀಗ ಅಕ್ಟೋಬರ್ 2ನೇ ತಾರೀಕಿನ ನಂತರ ಅಂತರ್ ಜಿಲ್ಲಾ ಪ್ರಯಾಣಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದಕ್ಕಾಗಿ ಒಂದು 6,000 ಕೋಟಿ ರೂಪಾಯಿ ಹಣವನ್ನು ಅವರು ಮೀಸಲಿಟ್ಟಿರೋದು. ಇದು ಒಂದು ಬೆಳವಣಿಗೆ. ಮತ್ತೊಂದು, ರೈತರಿಗಾಗಿ ವಿಮಾನ ನಿಲ್ದಾಣದ ಪ್ರಾಜೆಕ್ಟ್ ಅನ್ನ ರದ್ದು ಮಾಡಿರೋದು. ಒಂದು 27,400 ಕೋಟಿ ರೂಪಾಯಿ ವೆಚ್ಚದ ಪರಂದೂರು ವಿಮಾನ ನಿಲ್ದಾಣಕ್ಕೆ ಇದೀಗ ವಿಜಯ್ ಅವರೊಂದು ಬ್ರೇಕ್ ಹಾಕಿದ್ದಾರೆ ಅಂತ. ಏನಾಗಿತ್ತಲ್ಲಿ, ಕೆಲವೊಂದಿಷ್ಟು ಸ್ಥಳೀಯ ನಿವಾಸಿಗಳಿಗೆ ಹೆಂಗೆ ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ಪ್ರತಿಭಟನೆ ಆಗ್ತಾ ಇತ್ತಲ್ಲ, ಅಲ್ಲೊಂದು ಪರಂದೂರು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಯೋಜನೆ ಅಂತಿತ್ತು, ಅದನ್ನು ರದ್ದುಗೊಳಿಸಿದ್ದಾರೆ. ಒಂದು 13 ಹಳ್ಳಿಗಳ ರೈತರೆಲ್ಲ ಪ್ರತಿಭಟನೆ ಮಾಡಿದ್ರು. ಒಂದು 11ಕ್ಕೂ ಅಧಿಕ ಜಲಮೂಲಗಳು, 800ರಿಂದ 900 ಎಕರೆ ಜೌಗು ಪ್ರದೇಶ ಎಲ್ಲ ಇತ್ತಂತೆ. ಹೀಗಾಗಿ ಅದನ್ನೆಲ್ಲ ಕೈ ಬಿಡಬೇಕು ಅಂತ 1,000ಕ್ಕೂ ಅಧಿಕ ದಿನಗಳೆಲ್ಲ ಪ್ರತಿಭಟನೆ ಮಾಡಿದ್ರು. ಹಿಂದೆ DMK ಸರ್ಕಾರ ಇದ್ದಾಗ ಒಂದು 27,400 ಕೋಟಿ ರೂಪಾಯಿ ಕೊಟ್ಟು ಅದೊಂದು ಏರ್ಪೋರ್ಟ್ ಎಲ್ಲ ಮಾಡಬೇಕು ಅಂತ ಹೇಳಿತ್ತಂತೆ. ಆ ಪ್ರತಿಭಟನೆಯಲ್ಲಿ ವಿಜಯ್ ಅವರು ಕೂಡ ಎಲ್ಲ ಭಾಗವಹಿಸಿ, ಇಲ್ಲ ನಾನು ಹೋರಾಟಗಾರರ ಪರವಾಗಿ ನಿಲ್ತೀನಿ ಅಂತ ಎಲ್ಲ ಮಾತು ಕೊಟ್ಟಿದ್ರು. ಅದರ ಭಾಗವಾಗಿ ಇದೀಗ ಈ ವಿಮಾನ ನಿಲ್ದಾಣ ಪ್ರಾಜೆಕ್ಟ್ ಅನ್ನ ರದ್ದು ಮಾಡೋ ಪ್ರಯತ್ನಕ್ಕೆ ಬಂದಿದ್ದಾರೆ, ರದ್ದುಗೊಳಿಸ್ತಾ ಇದ್ದಾರೆ. ಅಂದರೆ ಕೇಂದ್ರ ವಿಮಾನಯಾನ ಇಲಾಖೆಯು ಕೂಡ ಹೇಳಿತ್ತಂತೆ ಅಲ್ಲಿ ಜೌಗು ಪ್ರದೇಶ ಇದೆ, ಹೀಗಾಗಿ ವಿಮಾನ ಲ್ಯಾಂಡಿಂಗ್ ಆಗೋದಕ್ಕೆಲ್ಲ ಸಾಧ್ಯ ಇಲ್ಲ, ಹೀಗಾಗಿ ಅಲ್ಲಿ ಬೇಡ ಅಂತೆಲ್ಲ ಹೇಳಿತ್ತಂತೆ. ಅದರ ಭಾಗವಾಗಿ ವಿಜಯ್ ಅವರು ಇದೀಗ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಆ ಮುಖಾಂತರ ರೈತರ ಜೊತೆಗಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಯಾವ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಅಂದರೆ ಸಿಕ್ಕಾಪಟ್ಟೆ ಜಲಮೂಲಗಳಿತ್ತು, ನೀರಿತ್ತು, ಒಂದು ಸಮೃದ್ಧವಾದಂತಹ ಭೂಮಿ ಇತ್ತು. ಈ ಕಾರಣಕ್ಕಾಗೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ಅನೇಕ ಕುಟುಂಬಗಳೆಲ್ಲ ಡಿಪೆಂಡೆನ್ಸಿ ಇತ್ತು. ಆ ಕುಟುಂಬದ ಕಾರಣಕ್ಕಾಗಿ ಇದನ್ನು ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಇದೀಗ ವಿಜಯ್ ಅವರು ಹೇಳಿರೋದು. ಇದು 4ನೇ ಸ್ಟೋರಿ. ಇನ್ನು 5ನೇ ಸ್ಟೋರಿ, ಮಳೆ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಬಿಸಿಲು, ಮತ್ತೊಂದು ಕಡೆ ಪ್ರವಾಹ, ಎಲ್ಲ ಬೆಳವಣಿಗೆಗಳಾಗಿದ್ದ ನೋಡಿದ್ದೀವಿ. ಇದೀಗ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಹಾಗಾದರೆ ಯೆಲ್ಲೋ ಅಲರ್ಟ್ ಎಲ್ಲೆಲ್ಲಿದೆ, ರೆಡ್ ಅಲರ್ಟ್ ಏನಿದೆ, ಮಳೆ ಆಗುತ್ತಾ, ಏನಾಗುತ್ತೆ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ರಾಜ್ಯದ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ವಾಯುಭಾರ ಕುಸಿತ ಆಗಿದೆ ಬಂಗಾಳ ಕೊಲ್ಲಿಯಲ್ಲಿ, ಮತ್ತೆ ವರುಣನ ಅಬ್ಬರ ಎಲ್ಲ ಜಾಸ್ತಿ ಆಗಬಹುದು ಅಂತ ಹವಾಮಾನ ಇಲಾಖೆಯ ವರದಿ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಸೇರಿದಂತೆ 11 ಜಿಲ್ಲೆಗಳಿಗೆ ಇದೀಗ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಕರಾವಳಿ ತೀರದಲ್ಲಿ ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಹೀಗಾಗಿ ಸಮುದ್ರಕ್ಕೆ ಯಾರು ಕೂಡ ಇಳಿಬಾರದು ಅಂತ ಹವಾಮಾನ ಇಲಾಖೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಸೆಪ್ಟೆಂಬರ್ 2ರ ತನಕವೂ ಕೂಡ ಹಲವೆಡೆ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅಂದರೆ ರಾಜ್ಯದ 11 ಜಿಲ್ಲೆಗಳು, ಅಂದರೆ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಮಳೆ ಇಲ್ಲ, ಮಳೆ ಕೊರತೆ ಆಗ್ತಾ ಇದೆ. ಅನೇಕ ತಾಲೂಕುಗಳನ್ನು ಬರದ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂಥ ಒಂದು ಬೆಳವಣಿಗೆಯ ನಂತರ ಇದೀಗ ಒನ್ಸ್ ಅಗೇನ್ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದು ಯೆಲ್ಲೋ ಅಲರ್ಟ್ ಆಯಿತು. ಮತ್ತೊಂದು ಬೆಳವಣಿಗೆ, ಬೆಂಗಳೂರಿಗರಿಗೂ ಕೂಡ ವರುಣನ ಕಾಟ ಅಂತ.
ಅಂದರೆ ರಾಜಧಾನಿ ಬೆಂಗಳೂರು. ನೀವು ಬೆಂಗಳೂರಿನ ವಾತಾವರಣ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ತಂಪಾದ ವಾತಾವರಣ ಇದೆ, ಕೂಲ್ ವಾತಾವರಣ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ಮಳೆ ಆಗ್ಬೋದು ಅಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿದಿದ್ದನ್ನು ನೋಡಿದ್ದೀವಿ. ಮುಂದಿನ 48 ಗಂಟೆ ಸಾಧಾರಣವಾಗಿ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬೆಳಗಾವಿ, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ಬೋದು ಅನ್ನುವಂಥ ಮುನ್ಸೂಚನೆ ಇದೆ. ಉತ್ತರ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆಗಸ್ಟ್ 22ರವರೆಗೆ ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರ ಇರುತ್ತಂತೆ. ಕೆಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ, ತಗ್ಗಿದ ತಾಪಮಾನವೂ ಕೂಡ ಇರುತ್ತೆ ಅಂತ ಇದೀಗ ಅವರು ಕೊಟ್ಟಿರುವಂತಹ ವರದಿ. ಇವೆಲ್ಲದರ ನಡುವೆ ದೆಹಲಿಯಲ್ಲಿ ರಕ್ಕಸ ಮಳೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಜಲಾವೃತ ಆಗಿರೋದು. ದೆಹಲಿಯ NCRನಲ್ಲಿ ವರುಣನ ತಾಂಡವವಾಯಿತು. ಜನರ ಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ. ಸದರ್ ಬಜಾರ್ನಲ್ಲಿ ಸೊಂಟದವರೆಗೂ ಕೂಡ ನೀರೆಲ್ಲ ನಿಂತುಬಿಡ್ತು. ಅಂಗಡಿಗಳಿಗೂ ಕೂಡ ಎಲ್ಲ ನೀರು ನುಗ್ಗಿದೆ. ದೆಹಲಿಗೆ ಒಂದು 15 ವಿಮಾನಗಳೆಲ್ಲ ಬರಬೇಕಾಗಿತ್ತು. ಅವೆಲ್ಲ ಮಾರ್ಗ ಬದಲಾವಣೆ ಮಾಡಿದ್ದಾರೆ ಹವಾಮಾನದ ಹಿನ್ನೆಲೆ. ಜೈಪುರ, ಚಂಡೀಗಢ, ಲಕ್ನೌ ಈ ವಿಮಾನ ನಿಲ್ದಾಣಗಳಿಗೆ ಈ ದೆಹಲಿಗೆ ಬರಬೇಕಾದಂಥ ವಿಮಾನಗಳನ್ನೆಲ್ಲ ಡೈವರ್ಟ್ ಮಾಡಲಾಗಿದೆ. ರೆಡ್ ಅಲರ್ಟನ್ನು ಭಾರತೀಯ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ದೆಹಲಿಗೆ. ಹೀಗಾಗಿ ವಾಹನ ಸವಾರರೆಲ್ಲ ಪರದಾಟ ನಡೆಸಿದ್ದಾರೆ. ಇದು ದೆಹಲಿ. ಇವೆಲ್ಲದರ ಜೊತೆಗೆ ಮುಂದಿನ 2 ವಾರ ಡ್ರೈ ಸ್ಪೆಲ್ ಭೀತಿಯಂತೆ. ಏನಿದು? ಸೆಪ್ಟೆಂಬರ್ 2ರವರೆಗೆ ದೇಶದ ಹಲವೆಡೆ ಮಳೆಯ ಕೊರತೆ ಆಗಬಹುದು ಎನ್ನುವಂತಹ ಮುನ್ಸೂಚನೆ ಬಂದಿದೆ. ಎಲ್ ನೀನೋ ಪ್ರಭಾವದಿಂದ ಮುಂಗಾರು ಮಳೆ ಕುಂಠಿತ ಆಗುವಂಥ ಆತಂಕ. ನಾವು ನಿನ್ನೆ ಎಲ್ ನೀನೋ ಪ್ರಬಲ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅದಕ್ಕಿಂತಲೂ ಕೂಡ ಕ್ರಾಸ್ ಆಗಿ ಹೋಗ್ಬೋದು. ಸೂಪರ್ ಎಲ್ ನೀನೋ ಆಗ್ಬೋದು. ಅದರ ಪ್ರಖರತೆ ಸೆಪ್ಟೆಂಬರ್ನ ನಂತರ ಜಾಸ್ತಿ ಆಗುತ್ತೆ ಅಂತ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ, ಕೃಷಿ ಚಟುವಟಿಕೆ ಮೇಲೆಲ್ಲ ಪರಿಣಾಮ ಆಗುತ್ತೆ. ಆಗಸ್ಟ್ ತಿಂಗಳ ಮಳೆ ಕೊರತೆಯಿಂದ ರೈತರಲ್ಲಿ ಆತಂಕದ ಛಾಯೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಇವೆಲ್ಲದರ ನಡುವೆ ಕರ್ನಾಟಕ ಸರ್ಕಾರವು ಕೂಡ ಒಂದು 200 ಗಂಟೆಗಳ ಕಾಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಮೋಡ ಬಿತ್ತನೆಯನ್ನು ಮಾಡ್ತೀವಿ ಅಂತ ಒಂದು 282 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತ ಹೇಳ್ತಿದ್ದಾರೆ. ಮೋಡ ಬಿತ್ತನೆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಮಳೆ ಬರುತ್ತಾ, ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.